ಜೀ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಅಮೃತ ಬಿಂದು ಅರ್ಪಿಸುವ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ನಮ್ಮ ಅಗರಬತ್ತಿ ಪಾರ್ಟ್ನರ್ಸ್ ಮೋಕ್ಷ ಅಗರಬತ್ತಿ. ನಾನು ನಿಮ್ಮ ಸೌಮ್ಯ ರಮಕಾಂತ್. ನಮ್ಮ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಗುರೂಜಿ ಭೇಟಿ ಕೊಟ್ಟಂತ ಧಾರ್ಮಿಕ ಕಾರ್ಯಕ್ರಮಗಳ ವಿವರಗಳನ್ನ ಕೊಡ್ತೀವಿ, ಹಾಗೆ ದೃಶ್ಯಗಳನ್ನ ಕೂಡ ತೋರಿಸ್ತೀವಿ. ಹಾಗೇನೆ ಗುರೂಜಿ ಭೇಟಿ ಕೊಟ್ಟಿದ್ರು ಸುಕ್ಷೇತ್ರ ಬಸವಾಪುರಕ್ಕೆ, ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಗೆ. ಅಲ್ಲಿ ನಡೀತಿತ್ತು ಲೋಕ ಕಲ್ಯಾಣಕ್ಕಾಗಿ ಲಕ್ಷದೊಂದು ಬಿಲ್ವಾಚನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಗುರೂಜಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಗುರೂಜಿಯವರನ್ನ ಅದ್ದೂರಿಯಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೂಡ ಕೋರಲಾಯಿತು. ಬನ್ನಿ ವೀಕ್ಷಕರೇ, ಆ ದೃಶ್ಯಗಳನ್ನ ನಾವೆಲ್ಲರೂ ಕೂಡ ನೋಡ್ಕೊಂಡು ಬರೋಣ. ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ, ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ. ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ಆಶೀರ್ವಾದವೋ. ಆನಂದ ಗುರೂಜಿರವರ ಪಾದ ಕಂಡೆನಾ, ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ, ಗುರು ಈಶ ನಮೋ, ಗುರುದೇವ ನಮೋ, ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ, ಗುರು ಈಶ ನಮೋ. ಶರಣಾದೆ ಗೋವಿಂದನ ಭಕ್ತರ, ಭುವಿ ಮೇಲಿನ ದೇವರ ಕಣ್ಣಾರೆ ನಾ ಕಂಡೆ, ಗುರುದೇವಗೆ ಶರಣಾದೆ. ಶ್ರೀಮನ್ಮಹಾದೇವ ಮಹಾನಂದಿ ಪುರವಾಸ ಮಹೇಶ್ವರ, ಗಿರೀಶ ದೇವ ದೇವೇಶ ಕಾಮೇಶ್ವರಿ ದೇವಿ ಹೃದಯೇಶ್ವರ, ಸ್ವಯಂ ಭೂಲಿಂಗ ಸ್ವಯಂ ಪ್ರಕಾಶ ಸರ್ವತೇಜೋ ಗುಣನಾಥ. ನಮಸ್ತೆ 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 ಶ್ರೀ ಮಹಾನಂದೀಶ್ವರಾಯ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮೋ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರಣಾಯ ನಮೋ, ಬಲವಿಕರಣಾಯ ನಮೋ, ಫಲಾಯ ನಮೋ, ಫಲಪ್ರಮದನಾಯ ನಮೋ, ಸರ್ವಭೂತಗಮನಾಯ ನಮೋ, ಮನೋನ್ಮನಾಯ ನಮಃ. ನಾವು ಇವತ್ತಿನ ದಿವಸ ಬಂದಿರತಕ್ಕಂಥದ್ದು ಮಾತಾಡೋ ದೇವರು, ಜನರ ಸಮಸ್ಯೆಗಳಿಗೆ ಹೋಗೊಟ್ಟು ಅವರ ಸೂಕ್ತವಾದಂತಹ ಪ್ರಶ್ನೆಗಳಿಗೆ
ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕ್ಷೇತ್ರ. ಇದು ಬಹಳ ಚಿಕ್ಕ ಊರಾದರೂ ಸಹಿತ ಇಲ್ಲಿ ಬಹಳಷ್ಟು ವಿಶೇಷತೆಗಳು ನಡೆಯುತ್ತೆ. ಅಂತಹ ವಿಶೇಷತೆಗಳು ಸಾಕಷ್ಟು ಪವಾಡಗಳನ್ನು ಸೃಷ್ಟಿಸ್ತಕ್ಕಂಥ ಈ ಆಲಯ ಮಹತ್ತರವಾಗಿರ್ತಕ್ಕಂಥದ್ದು. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ವೀರಭದ್ರೇಶ್ವರ. ಇಲ್ಲಿರ್ತಕ್ಕಂತಹ ವೀರಭದ್ರೇಶ್ವರನಿಂದ ಉತ್ತರ ಬರಬೇಕಾದರೂ ಸ್ವಾಮಿಯ ಬಲಭಾಗದಲ್ಲಿ ಕೂತಿರ್ತಕ್ಕಂಥ ಕಲ್ಲೇಶ್ವರನ ಆಜ್ಞೆ ಆಗಬೇಕು. ಕಲ್ಲೇಶ್ವರರ ಆಜ್ಞೆ ಆಗ್ತಕ್ಕಂಥದ್ದು, ಕಲ್ಲೇಶ್ವರರು ನುಡಿತಕ್ಕಂತಹ ಮಾತೆ ಇಲ್ಲಿ ವೀರಭದ್ರೇಶ್ವರನಿಂದ ಆಚೆ ಹೊರತಕ್ಕಂಥದ್ದು. ಇವೆರಡೂ ಬಹಳಷ್ಟು ಪವಾಡಗಳು. ನಿಜಕ್ಕೂ ಕಲಿಯುಗದಲ್ಲಿ ಇದೆಲ್ಲ ಇದೆಯಾ? ಖಂಡಿತ ಇದೆ. ಇಂತಹದ್ದು ಧಾರ್ಮಿಕ, ಆಧ್ಯಾತ್ಮಿಕ ಜೊತೆಗೆ ನೊಂದು ಬಂದಂತಹವರಿಗೆ ಸೂಕ್ತ ಪರಿಹಾರವನ್ನು ಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳೇ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು. ಅಂತಹ ಕ್ಷೇತ್ರಗಳಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಪುಷ್ಪವನ್ನು ಸ್ವಾಮಿಗೆ ಅರ್ಪಣೆ ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೈಃ ಬಿಲ್ವಪತ್ರೈಶ್ಚ अच्छिद्रैः कोमलैः शुभैः तव पूजां करिष्यामि एकबिल्वं शिवार्पणम् कोटिकन्या महादानं तिलपर्वतकोटयः काञ्चनं शैलदानेन एकबिल्वं शिवार्पणम् काशीक्षेत्रनिवासं च कालभैरवदर्शनम् प्रयागे माधवं दृष्ट्वा एकबिल्वं शिवार्पणम् इन्दुवारे व्रतं स्थित्वा निराहारो महेश्वर नक्तं हौष्यामि देवेश एकबिल्वं शिवार्पणम् रामलिङ्गप्रतिष्ठा च वैवाहिककृतं तथा तटाकादि च सन्तानम् एकबिल्वं शिवार्पणम् अखण्डबिल्वपत्रं च आयुतं शिवपूजनम् कृतं नाम सहस्रेण एकबिल्वं शिवार्पणम् उमया सह देवेश नन्दिवाहनमेव च भस्मलेपनः सर्वाङ्गम् एकबिल्वं शिवार्पणम् सालग्रामेषु विप्राणां तटाकं दशकूपयोः यज्ञकोटिसहस्रस्य एकबिल्वं शिवार्पणम् दन्तिकोटिसहस्रेषु अश्वमेधशतक्रतौ कोटिकन्या महादानम् एकबिल्वं शिवार्पणम् बिल्वानां दर्शनं पुण्यं स्पर्शनं पापनाशनम् अघोरपापसंहारम् एकबिल्वं शिवार्पणम् सहस्रवेदपाठेषु ब्रह्मस्थापनमुच्यते अनेकव्रतकोटीनाम् एकबिल्वं शिवार्पणम् अन्नदानसहस्रेषु सहस्रोपनयनं तथा अनेकजन्मपापानि एकबिल्वं शिवार्पणम् बिल्वाष्टकमिदं पुण्यं यः पठेत् शिवसन्निधौ शिवलोकमवाप्नोति एकबिल्वं शिवार्पणम्. ವೈಶಾಖ ಶುದ್ಧ ಸಪ್ತಮಿ ಅಂದು ತಾಯಿಯ ಶತಮಾನೋತ್ಸವ. ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಸಾಕಷ್ಟು ಇತಿಹಾಸ ಇದೆ, ಸಾಕಷ್ಟು ಅದ್ಭುತಗಳೇ ಇಲ್ಲಿ ಸೃಷ್ಟಿಯಾಗುತ್ತೆ. ಭಗವತಿಯ ಸಾಕಷ್ಟು ಮಹಿಮೆ ಇರತಕ್ಕಂಥ ಸ್ಥಳ. ಈ ಸ್ಥಳದಲ್ಲಿ ನಡೀಬಹುದಾದಂಥ ಪವಾಡಗಳು ಸಾಕಷ್ಟಿದೆ. ಈ ಬೃಹದಾಕಾರದಂಥ ಆಲಯಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಇಂತಹ ಆಲಯದಲ್ಲಿ ನಡೀತಾ ಇರತಕ್ಕಂಥದ್ದು ವಿಶೇಷವಾದಂಥ ಶತಮಾನೋತ್ಸವ.
ಚಿಕ್ಕದಾದಂತಹ ಆಲಯ. ಇವತ್ತಿನ ದಿವಸ ತುಂಬ ಬೃಹದಾಕಾರವಾಗಿರ್ತಕ್ಕಂಥದ್ದು. ಬಾಲಾಲಯದಿಂದ ದೊಡ್ಡದಾದಂತಹ ಆಲಯ ತಾವು ನೋಡಬಹುದು. ಆದರೂ ತಾಯಿ ಬನಶಂಕರಿ ಬಂದದ್ದು ಬಾದಾಮಿಯಿಂದ ಬಂದಂತಹ ಬನಶಂಕರಿ ತಾಯಿ ಬಂದದ್ದು ಎತ್ತಿನ ಗಾಡಿ ಮೇಲೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ದಟ್ಟವಾದಂತಹ ಅರಣ್ಯದ ಮಧ್ಯದಲ್ಲಿ ತಾಯಿನ ಬನಶಂಕರಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಪ್ರತಿಷ್ಠಾಪನೆ ಮಾಡಿದ್ದು ಸಹಿತ ಬಹಳ ವಿಶೇಷತೆನೇ. ಪ್ರತಿ ವರ್ಷ ನಡೀತಕ್ಕಂತಹ ಜಾತ್ರಾ ಮಹೋತ್ಸವಕ್ಕೆ ಇಲ್ಲಿಂದ ಬಾದಾಮಿಗೆ ಗಾಡಿಯಲ್ಲಿ ಹೊರಡಬೇಕಾಗಿತ್ತು. ಆದರೆ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಸಹಿತ ಈ ಭಾಗದ ಪ್ರತಿಯೊಬ್ಬ ಭಕ್ತರು ಸಹಿತ ತಾಯಿ ದರ್ಶನಕ್ಕಾಗಿ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿ ಅಂದು ಬನಶಂಕರಿಯನ್ನು ಪ್ರತಿಷ್ಠಾಪನೆ ಮಾಡಿದಂಥ ಈ ಸುಂದರವಾದ ಪ್ರದೇಶ ಇವತ್ತು ಬನಶಂಕರಿಯ ಸಾನ್ನಿಧ್ಯವೇ ಆಗೋಗ್ಬಿಟ್ಟಿದೆ. ತ್ರಿಭುವನಪೋಷಿಣಿ ಶಂಕರತೋಷಿಣಿ ಕಲ್ಮಷಮೋಷಿಣಿ ಘೋಷರತೆ ಧನುಜನಿರೋಷಿಣಿ ದಿದಿಸುತರೋಷಿಣಿ ದುರ್ಮದಶೋಷಿಣಿ ಸಿಂಧುಸುತೆ. 25/4/2015 ಅಂದರೆ ಶನಿವಾರ ಅವತ್ತಿನ ದಿವಸ ಶತಮಾನೋತ್ಸವದ ವಿಶೇಷವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸ್ವರ್ಣ ಖಚಿತವಾಗಿರ್ತಕ್ಕಂಥ ಸುವರ್ಣ ಕೊಡದಲ್ಲಿ ತಾಯಿಯ ಕಳಶ ಸ್ಥಾಪನೆ ಮಾಡಿ ವಿಶೇಷವಾದಂತಹ ಸುವರ್ಣ ಕುಂಭದಿಂದ ತಾಯಿಗೆ ಅಭಿಷೇಕ ಹಾಗೂ ರಜಿತ ಕುಂಭಗಳಿಂದಲೂ ಅಭಿಷೇಕವಿದೆ. ಹಾಗೆ ಪಂಚಲೋಹದ ಕುಂಭಗಳಿಂದಲೂ ಅಭಿಷೇಕವಿದೆ. ಇಂತಹ ವಿಶೇಷವಾದಂತಹ ಅನುಷ್ಠಾನದ ಶನಿವಾರದ ದಿನ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯಬಹುದಾದಂಥ ಅನುಷ್ಠಾನಗಳು ಬಹಳ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಅನುಷ್ಠಾನಗಳು ನಡೆಯಿತು. ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಶನಿವಾರ ನಡೆಯಬಹುದಾದಂಥ ಅನುಷ್ಠಾನದ ವಿಶೇಷತೆ ಸಾಕಷ್ಟು ವಿಶೇಷವಾಗಿದೆ. ಅಂದು ಸಾಕಷ್ಟು ಜನ ಸುಮಂಗಲೆಯರು ಎಲ್ಲರೂ ಸೇರಿ ತಮ್ಮ ತಮ್ಮ ಪ್ರಾರಬ್ಧ ಕರ್ಮ ಜನ್ಮದಾರಭ್ಯ ಇರತಕ್ಕಂತಹ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಒಂದು ವಿಶೇಷವಾದಂಥ ದಿನ. ಆ ಒಂದು ಶುಭ ಮುಹೂರ್ತದಲ್ಲಿ ಇಟ್ಟಂಥ ಮಿಥುನ ಲಗ್ನದಲ್ಲಿ ತಾಯಿಗೆ ಕುಂಭಾಭಿಷೇಕ ನಡೀತಕ್ಕಂಥ ಅನುಷ್ಠಾನ ಬಹಳ ವಿಜೃಂಭಣೆಯಿಂದ ನಡೀತಕ್ಕಂಥದ್ದಿದೆ. ಇಂತಹ ಅನುಷ್ಠಾನವನ್ನು ತಾಯಿ ಬನಶಂಕರಿ ಸಾನ್ನಿಧ್ಯದಲ್ಲಿ ಬೆಳಗಿನ ಶುಭ ಮುಹೂರ್ತದಲ್ಲಿ ಪ್ರಾರಂಭವಾಗುತ್ತೆ. ಆ ದಿನವೇ ಸುಮಂಗಲೆಯರಿಂದ ದೀಪ ನಮಸ್ಕಾರ, ಸಹಸ್ರ ಕುಂಕುಮಾರ್ಚನೆ ಮತ್ತು ವಿಶೇಷವಾದಂಥ ರೀತಿ ಅವರವರ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ಅವರೇ ಸ್ವತಃ ಆಚರಣೆ ಮಾಡಬಹುದಾದಂಥ ಕೂತು ಅನುಷ್ಠಾನವನ್ನು ಮಾಡತಕ್ಕಂಥ ಒಂದು ವಿಶೇಷವಾದಂತಹ ಸೌಭಾಗ್ಯವೂ ಸಹಿತ ಈ ಆಸ್ಥಾನದಲ್ಲಿದೆ. ನಿಜ ಭುಜ ದಂಡ ನಿಪಾದಿತ ಖಂಡ ವಿಪಾದಿತ ಮುಂಡ ಭಟಾಧಿಪತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಹೌದು ವೀಕ್ಷಕರೇ, ನಾಳೆ ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ ಗದಗ ಜಿಲ್ಲೆಗೆ. ಅಲ್ಲಿ ನಡೀತಾ ಇದೆ ಸಕಲ ಸಂಕಷ್ಟ ನಿವಾರಣೆಗಾಗಿ ಅಂತ ವಿಶೇಷ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ. ಆನಂದ ಗುರುಜಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಮಧ್ಯಾಹ್ನದ ನಂತರ. ಹಾಗೆ ಗುರುಜಿಯವರ ಸಮ್ಮುಖದಲ್ಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ವತಃ ಗುರುಜಿಯವರೇ ತಮ್ಮ ಅಮೃತ ಹಸ್ತದಿಂದ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಗದಗ ಸುತ್ತಮುತ್ತಲಿನ ಭಾಗದ ಜನ ಕೂಡ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು, ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳ್ತಾ ಶನಿವಾರದ ವಿಶೇಷ ಮಾರಶಿವಾಣಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ತರೀಕೆರೆಯಲ್ಲಿ ನಡೀತಾ ಇರುವಂತಹ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಭಾಗಿಯಾಗೋಣ ಬನ್ನಿ. ಶೋಭಿತ ಪಾಲಯಮ್ಮ ಶಂಭೋ ನೀಲಲೋಹಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯಮ್ಮ ಭಾಲನಯನ ಶುಂಡಾಲ ಚರ್ಮ ಸುದುಕೂಲ ಮೃಡ ಸತತ ಪಾಲಿಸು ಕರುಣದಿ ಶುಂಡಾಲ ಚರ್ಮ ಸುದುಕೂಲ ಮೃಡ ಸತತ ಪಾಲಿಸು ಕರುಣದಿ ನೀಲಲೋಹಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯಮ್ಮ.
ಶಶಿಭೂಷಣ ಸನಕ ಸನಂದನಾದಿ ಮುನಿವಂದಿತ ಪದಯುಗ ನೀಲಲೋಕಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯ ಮಾಂ. ಸೋಮಶೇಖರ ಗಿರಿಜಾಸುತ್ರಾಮ ಲೇಖರ ಸ್ತೋಮ ವಿನುತ ಭವ ಭೀಮ ಭಯಾಂತಕ ಕಾಮಾಹಿತ ಗುಣ ಧಾಮ ದಯಾನಿಧೆ ನೀಲಲೋಕಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯ ಮಾಂ. ನಾಗಭೂಷಣ ವಿಮಲ ಸದ್ರಾಗ ಪೋಷಣ ನಾಗಭೂಷಣ ವಿಮಲ ಸದ್ರಾಗ ಪೋಷಣ ಭೋಗಿ ಶಯನ ಜಗನ್ನಾಥ ವಿಠಲನ ಯೋಗದಿ ಒಲಿಸುವ ಭಾಗವತರೊಳಿಡು ನೀಲಲೋಕಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯ ಮಾಂ. ಹಾಲನಯನ ಶುಂಡಾಲ ಚರ್ಮ ಸುದುಕೂಲ ಮೃಡ ಸತತ ಪಾಲಿಸು ಕರುಣದಿ ನೀಲಲೋಕಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯ ಮಾಂ. ಶಂಭೋ ನೀಲಲೋಕಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯ ಮಾಂ. ಸಾಧನೆಯ ಸಿದ್ಧಿ ಪುರುಷನಿಗೆ ವೇದನೆ ನೀಗುವ ವೇದಾಂತಿ ರೂಪನಿಗೆ ಜ್ಞಾನ ಸಾಗರದ ಬ್ರಹ್ಮಜ್ಞಾನಿಗೆ ವಂದನೆ ಮಹರ್ಷಿ ನಿನಗೆ ವಂದನೆ ವಂದನೆ ಗುರುವೇ ನಿನಗೆ ಅಭಿನಂದನೆ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. nadir ವಿದ್ಯಾರ್ಥಿಗಳ ಅಂಧಕಾರವ ನೀಗಲು
शान्ति दूतनो ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬನಶಂಕರಿ ಅಮ್ಮನವರ ಪ್ರತಿಷ್ಠಾಪನಾ ಶತಮಾನೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ವೀಕ್ಷಕರೇ. ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಭಾಗಿಯಾಗಬಹುದು. ಯಾಕಂದ್ರೆ 100 ವರ್ಷಗಳ ಇತಿಹಾಸ ಇರುವಂತ ಕಾರ್ಯಕ್ರಮ ಅದು. ಆ ದೇವಸ್ಥಾನಕ್ಕೆ 100 ವರ್ಷಗಳ ಇತಿಹಾಸ ಇದೆ. 100 ವರ್ಷ ಆಯಿತು ಅಮ್ಮನವರ ವಿಗ್ರಹವನ್ನಲ್ಲಿ ಪ್ರತಿಷ್ಠಾಪನೆ ಮಾಡಿ. ಇಂತಹ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರೂ ಕೂಡ ಬನಶಂಕರಿ ಅಮ್ಮನವರ ಪ್ರತಿಷ್ಠಾಪನಾ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಾ ಅಲ್ವಾ ಅಂತ ಹೇಳ್ತಾ, ಹಾಗೆ ತರೀಕೆರೆಯಲ್ಲಿ ನಡೀತಾ ಇರುವಂತಹ ಪೂಜಾ ಕಾರ್ಯಕ್ರಮವನ್ನ ಈಗ ಮತ್ತೊಮ್ಮೆ ಮುಂದುವರಿಸೋಣ. ಗಂಗಾತರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ ವಾಚಾಮಗೋಚರಮನೇಕ ಗುಣಸ್ವರೂಪಂ ವಾಗೀಶ ವಿಷ್ಣು ಸುರಸೇವಿತ ಪಾದಪೀಠಂ ವಾಮೇನ ವಿಗ್ರಹವರೇಣ ಕಳತ್ರವಂತಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ ಭೂತಾಧಿಪಂ ಭುಜಗಭೂಷಣಭೂಷಿತಾಂಗಂ ವ್ಯಾಘ್ರಾಜಿನಾಂಬರಧರಂ ಜಟಿಲಂ ತ್ರಿನೇತ್ರಂ ಪಾಶಾಂಕುಶಾಭಯವರಪ್ರದಶೂಲಪಾಣಿಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ ಸೀತಾಂಶುಶೋಭಿತ ಕಿರೀಟ ವಿರಾಜಮಾನಂ ಫಾಲೇಕ್ಷಣಾನಲ ವಿಶೋಷಿತ ಪಂಚಬಾಣಂ ನಾಗಾಧಿಪಾರಚಿತ ಭಾಸುರ ಕರ್ಣಪೂರಂ ವಾರಾಣಸೀಪುರಪತಿಂ ಭಜ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶೀಕರಾಯ ನಮಃ, ನೀಲಲೋಹಿತಾಯ ನಮಃ, ಅಂಗವರ್ಧನೇ ನಮಃ, ಭಸ್ಮೋದ್ದುಳಿತ ವಿಗ್ರಹಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಸಾಂಬ ಸದಾಶಿವನಿಗೆ ನೂತನವಾಗಿ ಆಲಯ ನಿರ್ಮಾಣದಲ್ಲಿ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಸಾಂಬ ಸದಾಶಿವನ ವಿಶೇಷವಾಗಿರ್ತಕ್ಕಂಥ ಶಿವಲಿಂಗ ಪ್ರತಿಷ್ಠಾಪನಾ ಮಹೋತ್ಸವ ಬಹಳ ವಿಶೇಷವಾಗಿದೆ, ಅದ್ಭುತವಾಗಿದೆ. ಸಾಂಬ ಸದಾಶಿವನ ನೂತನವಾಗಿ ಪ್ರತಿಷ್ಠಾಪನೆ ಆದಂತಹ ಈ ಶಿವಲಿಂಗಕ್ಕೆ ಇವತ್ತಿನ ದಿವಸ ಲಕ್ಷಾರ್ಚನೆ ಬಿಲ್ವಾರ್ಚನೆ ಅಂದರೆ 1 ಲಕ್ಷ ವಿಶೇಷವಾಗಿರ್ತಕ್ಕಂಥ ಬಿಲ್ವಪತ್ರಗಳಿಂದ ಅರ್ಚನೆ ಮಾಡ್ತಾ ಇರ್ತಕ್ಕಂಥದ್ದು. ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಂತ್ರದಿಂದ ಬೆಳಗಿನಿಂದ ಇಲ್ಲಿಯವರೆಗೂ ನಿರಂತರವಾಗಿ ಸಾಕಷ್ಟು ಜನ ಋತ್ವಿಜರು ಸೇರಿ ಓಂ ನಮಃ ಶಿವ ಎಂಬತಕ್ಕಂತಹ ಮಂತ್ರದಿಂದಲೇ ಬಿಲ್ವಪತ್ರೆಯ ಪತ್ರಾರ್ಚನೆ ಮಾಡಿದ್ದಾರೆ. ಇಂತಹ ಪತ್ರೆಯನ್ನು ಇವತ್ತಿನ ದಿವಸ ತಾವು ನೋಡುತ್ತಿದ್ದೀರಿ. ನೂತನವಾಗಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಸಾಂಬ ಸದಾಶಿವನ ಶಿವಲಿಂಗ ಮೂರ್ತಿಗೆ ವಿಶೇಷವಾದಂಥ ರೀತಿ ಬಿಲ್ವಾರ್ಚನೆ. ಎಲ್ಲರೂ ಓಂ ನಮಃ ಶಿವ ಎಂಬತಕ್ಕಂತಹ ಮಂತ್ರವೊಂದೇ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಬಂದು ಒದಗತಕ್ಕಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಾಣಬೇಕಾದರೆ ಶಿವಮಂತ್ರ ಒಂದೇ ದಾರಿದೀಪವಾಗಿರ್ತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂಥ ಈ ಸಾನ್ನಿಧ್ಯ ಬಹಳ ಅರ್ಥಗರ್ಭಿತವಾಗಿದೆ. ಕಲ್ಲೇಶ್ವರನ ಸಾನ್ನಿಧ್ಯದಲ್ಲಿ ವೀರಭದ್ರನಿಂದ ಅನುಷ್ಠಾನಗೊಂಡು ಈ ಒಂದು ವಿಶೇಷವಾಗಿರ್ತಕ್ಕಂತಹ ವೀರಭದ್ರನ ಆಸ್ಥಾನದಲ್ಲಿ ನೂತನವಾಗಿ ಪ್ರತಿಷ್ಠಾಪನಾಗೊಂಡಂತಹ ತಾವರೆಕೆರೆ ಸ್ವಾಮಿಗಳು ಹಾಗೂ ನಂದೀಪುರದ ಸ್ವಾಮಿಗಳು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಅವರ ಘನ ನೇತೃತ್ವದಲ್ಲಿ ನೂತನವಾಗಿ ಪ್ರತಿಷ್ಠಾಪನೆಗೊಂಡಂತಹ ಈ ಶಿವಲಿಂಗಕ್ಕೆ ವಿಶೇಷವಾದಂತಹ ರೀತಿ ಬಿಲ್ವಾರ್ಚನೆ ನಡೀತಾ ಇದೆ. ಬಿಲ್ವಾರ್ಚನೆ ಪ್ರತಿಯೊಬ್ಬರು ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂತಹ ಪ್ರಧಾನ ಮಂತ್ರವನ್ನೇ ಪ್ರತಿಯೊಬ್ಬರು ಹೇಳ್ಕೊಳ್ತಕ್ಕಂಥದ್ದು ಇಲ್ಲಿನ ವಿಶೇಷತೆ. ಯಾಸೂಕ್ತಮಷ್ಟಕಮಿದಂ ಪಠಿತಾ ಮನುಷ್ಯ ವಿದ್ಯಾಂ ಶ್ರಿಯಂ ವಿಪುಲ ಸೌಖ್ಯಮನಂತ ಕೀರ್ತಿಂ ಸಂಪ್ರಾಪ್ಯ ದೇಹ ವಿಲಯೇ ಲಭತೆ ಚ ಮೋಕ್ಷಂ. ವಿಶ್ವನಾಥಾಷ್ಟಕಮಿದಂ ಯಃ ಪಠೇಚ್ಛಿವ ಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. ನಮೋ ದೇವಾದಿದೇವಾಯ ತ್ರಿನೇತ್ರಾಯ ಮಹಾತ್ಮನೇ ರಕ್ತಪಿಂಗಳ ನೇತ್ರಾಯ ಜಠರಾಗ್ನಿನೇತ್ರಾಯ
जटामकुटधारिणे नमो देवादिदेवाय त्रिनेत्राय महात्मने रक्तपिङ्गलनेत्राय जटामकुटधारिणे। ओम श्री गुरुभ्यो नमः। हरि ओम। गंगे चमने चैव गोदावरी सरस्वती नर्मदा सिंधु कावेरी जलेस्मिन् सन्निधिं कुरु। ಓಂ ಶ್ರೀಂ ಗಂಗಾಂಬಿಕಾಯ ನಮಃ. ಈ ಒಂದು ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ವರ್ಷದ 365 ದಿವಸ ಸದಾಕಾಲ ನೀರಿರ್ತಕ್ಕಂಥ ಸ್ಥಳ. ನಾವು ಮೊದಲು ನೋಡಿರ್ತಕ್ಕಂತಹ ಕಲ್ಲೇಶ್ವರ ಸ್ವಾಮಿ ಸಾನ್ನಿಧ್ಯಕ್ಕೆ ಇದೇ ಕುಳದಿಂದಲೇ ಪ್ರತಿ ದಿವಸ ಅಭಿಷೇಕಕ್ಕೆ ನೀರು ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಜೊತೆಗೆ ನಡಿಬಹುದಾದಂಥ ಯಾವುದೇ ಅನುಷ್ಠಾನಗಳಾದರೂ ಸಹಿತ ಇಂದಿಗೂ ಸಹಿತ ಶಾಸ್ತ್ರಬದ್ಧವಾದಂಥ ಅನುಷ್ಠಾನ ಈ ಊರು, ಈ ಗ್ರಾಮದ ಮತ್ತು ಸುತ್ತಮುತ್ತ ಇರತಕ್ಕಂತಹ ಗ್ರಾಮದಲ್ಲಿ ಏನೇ ಅನುಷ್ಠಾನಗಳಾಗಬೇಕಾದರೂ ಎಲ್ಲ ಅನುಷ್ಠಾನಗಳಿಗೂ ಇಲ್ಲಿಂದಲೇ ಜಲವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ವರ್ಷದ 365 ದಿವಸ ಈ ಕುಳದಲ್ಲಿ ಹೀಗೆ ನೀರು ನಿಂತಿರುತ್ತೆ. ಜೊತೆಗೆ ಯಾವುದೇ ಅನುಷ್ಠಾನಗಳಾಗಬೇಕಾದರೂ ಇಲ್ಲಿ ಬಂದು ಗಂಗೆ ಪೂಜೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಈ ಊರಿನ ಪದ್ಧತಿ, ಈ ಸುತ್ತಮುತ್ತ ಗ್ರಾಮಗಳ ಪದ್ಧತಿ. ಅಂತಹ ವಿಶೇಷತೆ ವೈಶಿಷ್ಟ್ಯತೆ ಇರತಕ್ಕಂತಹ ಈ ಒಂದು ಪವಾಡಗಳೇ ಸಾಕಷ್ಟು ನಡೆಯುತ್ತೆ. ಇಂದಿಗೂ ಸಹಿತ ಈ ಭಾಗದಲ್ಲಿ ಏನಾದರೂ ಕೆಲಸ ಕಾರ್ಯಗಳಾಗಬೇಕಾದ್ರೆ ಸಾಕಷ್ಟು ಜನ ರೈತಾಪಿ ವರ್ಗದವರು ಅಥವಾ ಊರಲ್ಲಿ ಮಳೆ ಬೆಳೆ ಸಮಂಜಸವಾಗಿ ಆಗದಿರ ಇದ್ದರೆ ಇಲ್ಲಿ ಬಂದು ಗಂಗೆ ಪೂಜೆ ಮಾಡ್ಕೊಂಡು ಹೋದರೆ ಆಗ ಮಳೆ ಆಗತ್ತೆ ಅನ್ನೋದು ಇಲ್ಲಿನ ಪ್ರತೀತಿ ಇದೆ. ಜೊತೆಗೆ ನಿನ್ನೆಯಷ್ಟೇ ಸಾಕಷ್ಟು ವಿಶೇಷವಾದಂತಹ ಮಳೆ ಸಹಿತ ಇಲ್ಲಾಗಿದೆ. ಅಷ್ಟೇ ಅಲ್ಲ, ಈ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಪ್ರತಿಯೊಬ್ಬರು ಸಹಿತ ಎಲ್ಲಿ ನೀರಿನ ಅಭಾವ ಆದರೂ 1000 ಅಡಿ ಬಾವಿ ಬೋರ್ ಕೊಡಿಸಿದ್ರು ಸಹಿತ ನೀರು ಸಿಗೋದಿಲ್ಲ. ಆದರೆ ಈ ಜಾಗದಲ್ಲಿ ಇವತ್ತಿಗೂ ಸಹಿತ ಸಾಕಷ್ಟು ಇತಿಹಾಸ ಇರತಕ್ಕಂಥದ್ದು, ನೀರು ಆಗೋಗಿದೆ ಅಂತಕ್ಕಂಥ ಮಾತೇ ಇಲ್ಲ. ನೋಡಿ, ದೈವ ಸೃಷ್ಟಿ ಎಷ್ಟು ವಿಶೇಷವಾಗಿದೆ. ಸಾಂಬ ಸದಾಶಿವನ ಈ ಸಾನ್ನಿಧ್ಯದಲ್ಲಿ ಪ್ರತಿದಿನ ಸ್ವಾಮಿ ಅಭಿಷೇಕಕ್ಕೆ, ಜೊತೆಗೆ ಈ ಸುತ್ತಮುತ್ತ ಇರತಕ್ಕಂತಹ ಸಾಕಷ್ಟು ಜನ ರೈತಾಪಿ ವರ್ಗದವರು ಸಹಿತ ತಮ್ಮ ತಮ್ಮ ಭಾಗಗಳಲ್ಲಿ ಬೋರಲ್ಲಿ ನೀರು ಕಡಿಮೆ ಆದರೂ ಅಂತಹ ಬೋರ್ಗೂ ಸಹಿತ ಈ ಒಂದು ಜಲವನ್ನು ಸ್ವಲ್ಪ ತೆಗೆದುಕೊಂಡು ಹೋಗಿ ಬೋರ್ಗೆ ಹಾಕಿದ್ರೆ ಪುನಃ ಜಲ ಬರುತ್ತೆ ಅಂತ ಹೇಳ್ತಕ್ಕಂಥ ಪ್ರತೀತಿಯೂ ಇಲ್ಲಿದೆ. ಹಾಗೆ ಇಷ್ಟೆಲ್ಲ ಸೃಷ್ಟಿಯಲ್ಲಿ ಬಹಳ ವಿಶೇಷತೆಗಳಿದ್ದರೂ ಬಿಸಿಲಿನ ವಾತಾವರಣ ಸಾಕಷ್ಟು ಇದ್ರೂ ಸಹಿತ, ಜೊತೆಗೆ ಈ ಪ್ರಾಂತ್ಯದಲ್ಲಿ ಎಲ್ಲಿ ನೀರು ಬೋರ್ಗೆ ಹಾಕಿದ್ರು ಕಡಿಮೆ ಅಂದರೂ 650ರಿಂದ 700 ಅಡಿ 1000 ಅಡಿ ತನಕ ಹೋಗಬೇಕು. ಆದರೆ ಈ ಬಾವಿನಲ್ಲಿ ವರ್ಷದ 365 ದಿವಸ ಹೀಗೆ ಜಲ ಇರುತ್ತೆ, ಇದೇ ಪ್ರಕಾರವಾಗಿರುತ್ತೆ. ಹಾಗಂತ ತುಂಬ ಆಳವಾಗೂ ಇಲ್ಲ, ಹಾಗಂತ ಈ ನೀರಲ್ಲಿ ಯಾವ ಕಲ್ಮಶವೂ ಇಲ್ವಾ. ಈ ನೀರಿನ ತೀರ್ಥವಾಗೂ ಮತ್ತು ಜಲಕ್ಕೂ ಸಹಿತ ಸಾಕಷ್ಟು ಜನ ಮನೆಯಲ್ಲಿರ್ತಕ್ಕಂಥ ರೋಗ ರುಜಿನಗಳಿಂದ ಮೊದಲುಕೊಂಡು ಬರ್ತಕ್ಕಂಥ ದುಷ್ಟಶಕ್ತಿಗಳ ಅಟ್ಟಹಾಸಕ್ಕೂ ಸಹಿತ ಈ ಜಲವನ್ನು ತೀರ್ಥವನ್ನಾಗಿ ತೆಗೆದುಕೊಂಡು ಹೋಗ್ತಾರೆ, ಪ್ರೋಕ್ಷಣೆಯನ್ನು ಮಾಡ್ತಾರೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಜಲ ಇಲ್ಲಿರ್ತಕ್ಕಂಥದ್ದು. ಈ ಗಂಗಾಜಲದ ಮುಂಭಾಗದಲ್ಲೇ ವಿಶೇಷವಾಗಿ ಸಾಂಬ ಸದಾಶಿವನ ನೂತನವಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಪ್ರತಿಷ್ಠಾಪನೆಯ ಶುಭ ಮುಹೂರ್ತಕ್ಕೆ ನಾವು ಆಗಮಿಸಿದ್ದೀವಿ. ರಾಜ್ಯದಾದ್ಯಂತ ಈ ಕಾರ್ಯಕ್ರಮ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಇದು ನಿಜಕ್ಕೂ ಸೌಭಾಗ್ಯವೇ ಸರಿ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಶ್ರೀಂ ಗಂಗಾಂಬಿಕಾಯ ನಮಃ. ಸುಕ್ಷೇತ್ರ ಬಸವಾಪುರ ತರೀಕೆರೆ ತಾಲೂಕು. ಇಲ್ಲಿ ಲೋಕ ಕಲ್ಯಾಣಕ್ಕಾಗಿ 1,00,000 ಬಿಲ್ವಾರ್ಚನಾ ಕಾರ್ಯಕ್ರಮ ನಡೀತು. ಆ ಒಂದು ಪೂಜಾ ಕಾರ್ಯಕ್ರಮದ ನಂತರ ಗುರೂಜಿಯವರು ಅಲ್ಲಿದ್ದಂತ ಭಕ್ತರನ್ನ ಕುರಿತು ಮಾತನಾಡಿದ್ರು. ಬನ್ನಿ, ಏನ್ ಮಾತನಾಡಿದ್ರು ಅಂತ ನೋಡ್ಕೊಂಡು ಬರೋಣ.
ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಬಸವಾಪುರದ ಈ ವಿಶೇಷವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಕ್ಕೆ ಇವತ್ತು ನಾನು ಬಂದದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಸವಾಪುರದ ಕಲ್ಲೇಶ್ವರ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಪವಾಡಗಳು ನಡೆಯುತ್ತೆ. ಆ ಪವಾಡಗಳನ್ನು ದರ್ಶನ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ. ಈ ಭಾಗದಲ್ಲಿ ಹುಟ್ಟಿರ್ತಕ್ಕಂಥವರು ಸಾಕಷ್ಟು ರಾಜ್ಯದಾದ್ಯಂತ ಒಂದೊಂದು ಮೂಲೆಗಳಲ್ಲೂ ಒಳ್ಳೆಯ ಹೆಸರು ಮಾಡಿ ಸಾಕಷ್ಟು ಸ್ಥಿತಿವಂತರಾಗಿದ್ದಾರೆ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಕಲ್ಲೇಶ ಅಂತ ಹೇಳಿದರು. ಅದು ಹೇಳಿದ್ದು ಕೇಳಿದ್ದು ಅಷ್ಟೇ ಇತ್ತು, ಆದರೆ ನೋಡಿರಲಿಲ್ಲ. ಇವತ್ತು ನೋಡಿ ಅದರ ಅನುಭವ ತೆಗೆದುಕೊಂಡೆ ನಾನು. ಜೊತೆಗೆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಇರುವಷ್ಟು ಹೊತ್ತು ನನಗೆ ಅರಿವಿಲ್ಲದಂತಹ ಹೆಜ್ಜೆಗಳನ್ನು ನಾನು ಹಾಕಿದೆ. ಅಂದರೆ ಈ ಭಾಗದಲ್ಲಿ ಸಾಮಾನ್ಯಕ್ಕೆ ನಾವು ತುಮಕೂರು ದಾಟಿದ್ರೆ ಇಂತಹ ಒಂದು ವೈಶಿಷ್ಟ್ಯತೆಗಳು ವಿಶಿಷ್ಟತೆಗಳು ಈ ಭಾಗದಲ್ಲಿ ಸಾಕಷ್ಟಿದೆ. ತುಮಕೂರು ದಾಟ್ತಾ ಇದ್ದಾಗಲೇ ಇದನ್ನು ನಾವು ನೋಡ್ತೇವೆ. ಅತ್ತ ಚೌಡೇಶ್ವರಿ ಇರಬಹುದು, ಮತ್ತೊಂದು ಭಾಗದಲ್ಲಿ ಬಸವಣ್ಣ ಇದ್ದಾನೆ, ಅಲ್ಲೂ ಬಹಳ ವಿಶೇಷ ಅಂತ ಹೇಳ್ತಿದ್ರು. ಇನ್ನು ಹಾಲರಾಮೇಶ್ವರದಲ್ಲಿ ಆ ಚಿಕ್ಕದಾದಂತಹ ಒಂದು ಗಂಗೆ, ಆ ತಾಯಿಯ ಮುಂಭಾಗದಲ್ಲಿ ಕೂತು ಏನಾದರೂ ಪ್ರಶ್ನೆಗಳನ್ನು ಕೇಳಿದ್ರೆ ಆ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರವನ್ನು ಕೊಡ್ತಕ್ಕಂಥ ನಮ್ಮ ಧಾರ್ಮಿಕ ಕ್ಷೇತ್ರ ಅಲ್ಲಿ ಒಂದಿದೆ ಅಂತ ಹೇಳ್ತಿದ್ರು. ಅದನ್ನೂ ಸಹಿತ ನಾನು ನೋಡಿದ್ದೇನೆ. ಇವತ್ತಿನ ದಿವಸ ಅಲ್ಲಿ ಮನುಷ್ಯನ ಆಹಾಕಾರಕ್ಕೆ, ಮನುಷ್ಯನ ಆಸೆ ಆಕಾಂಕ್ಷೆಗಳಿಗೆ ಅಲ್ಲಿ ಬೇಕಾದಂಥ ಉತ್ತರ ಅಲ್ಲಿ ಸಿಕ್ಕಿದ್ರೆ ಸಕಲ ಜೀವರಾಶಿಗಳಿಗೂ ಸಹಿತ ನೀರುಣಿಸಿ ವರ್ಷದ 365 ದಿವಸ ಸದಾಕಾಲ ಗಂಗೆ ಇಲ್ಲಿ ನೆಲೆಸಿದ್ದಾಳೆ ಅಂದರೆ ಈ ಊರಿನ ಮಹತ್ವ ನಿಂತದ್ದು ಅಂತ ಭಾಳ ಹೆಮ್ಮೆಯಿಂದ ಹೇಳಬೇಕಾದಂಥ ವಿಚಾರ. ನಮ್ಮ ಧಾರ್ಮಿಕ ಆಧ್ಯಾತ್ಮಿಕದ ವಿಚಾರದಲ್ಲಿ ದೇವತಾರಾಧನೆ, ಪೂಜೆ ಪುನಸ್ಕಾರಗಳು ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು, ಗುರು ಹಿರಿಯರು, ತಂದೆ ತಾಯಿ ಮತ್ತು ಸಾಧು ಸಂತರು, ಗುರು ಹಿರಿಯರು ಇವರೆಲ್ಲರನ್ನು ಸಹಿತ ಗೌರವಿಸ್ತಾ ನಾವು ಹೆಚ್ಚಿನಾಗಿ ನಾವು ಎಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಇಂತಹ ಧರ್ಮದ ರಥ ತೇರುಗಳನ್ನು ನಾವು ಎಲ್ಲಿವರೆಗೂ ನಿರಂತರವಾಗಿ ಧರ್ಮದ ರಥಯಾತ್ರೆಯನ್ನು ನಾವು ಮಾಡ್ತಿರ್ತೀವೋ ಅಲ್ಲಿವರೆಗೂ ನಮ್ಮೆಲ್ಲರ ಸಾಮ್ರಾಜ್ಯ ರಾಮರಾಜ್ಯವಾಗುತ್ತೆ, ವಿಶೇಷವಾದಂಥ ರೀತಿಯ ಸುಖ ಸಂತೋಷದಿಂದ ಇರುತ್ತೆ ಅನ್ನೋದಕ್ಕೆ ಎರಡನೇ ಮಾತಿಲ್ಲ. ಗುರುಜಿಯವರು ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಮಹರ್ಷಿ ಸಾಂತ್ವನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಆ ಕಾರ್ಯಕ್ರಮದಲ್ಲಿ ಅಲ್ಲಿದ್ದಂತ ಭಕ್ತರು ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತಾರೆ, ಗುರುಜಿ ಅದಕ್ಕೆ ಪರಿಹಾರವನ್ನ ಕೂಡ ಕೊಡ್ತಾರೆ. ಹಾಗೆ ಸುಕ್ಷೇತ್ರ ಬಸವಾಪುರದಲ್ಲೂ ಕೂಡ ಇದೇ ರೀತಿಯಾದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿದ್ದಂತ ಭಕ್ತರು ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡ್ರು, ಗುರುಜಿ ಅದಕ್ಕೆ ಪರಿಹಾರವನ್ನ ಕೂಡ ಕೊಟ್ರು. ಬನ್ನಿ ಆ ದೃಶ್ಯಗಳನ್ನ ನಾವು ಕೂಡ ನೋಡ್ಕೊಂಡು ಬರೋಣ. ರಾಜ್ಯದ ದೇಶದ ಕೋಟ್ಯಾಂತರ ಜನದ ಕಣ್ಣು ಈ ಕ್ಯಾಮ್ರಾ ಮುಂದೆ ಇರುತ್ತೆ. ಕ್ಯಾಮ್ರಾ ಒಂದು ಕಣ್ಣು ನಮ್ಮನ್ನು ನೋಡ್ತಿರುತ್ತೆ. ಈ ಕ್ಯಾಮ್ರಾ ಮುಂದೆ ಕೂತು ಮಾತಾಡಬೇಕಾದ್ರೆ, ಈ ಕ್ಯಾಮ್ರಾ ಕಣ್ಣಿಗೆ ನಾವು ಉತ್ತರ ಕೊಡಬೇಕಾದ್ರೆ, ಕೊಡುವಂತಹ ಕಾಲದಲ್ಲಿ ಸ್ವಲ್ಪ ಏರಿಳಿತ ಆದರೂ ಸಹಿತ ಈ ಕ್ಯಾಮ್ರಾ ನಾಳೆ ದಿವಸ ಬರಬೇಕಾದ್ರೆ ಏನು ನೀನು ಮಾತಾಡಿದೆ ಅಂತ ಎಚ್ಚರಿಸಿ ಹೇಳ್ತಾ ಇರುತ್ತೆ ನಮ್ಮನ್ನು. ಇಂಥ ಒಂದು ಆಸ್ಥಾನದಲ್ಲಿ ಇಲ್ಲಿ ಕೂತು ಈ ಒಂದು ವೇದಿಕೆಯಲ್ಲಿ ಹಂಚ್ಕೊಂಡು ವೇದಿಕೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ಇದಕ್ಕೆ ಪೂರ್ಣವಾದಂತಹ ಸಹಕಾರಿ ಅಂತಹ ಒಂದು ಶಿಲ್ಪಿಗಳು ನೀವಾಗಿರ್ತೀರಿ. ನೀವು ಕೆತ್ತಿ ಕಳಿಸಿದಂಥ ವಿಗ್ರಹ ಇಲ್ಲಿ ಕೂತಿರ್ತಕ್ಕಂಥದ್ದು. ಅಂದರೆ ನೀವು ಯಾವುದು ಒಳ್ಳೆಯದು ಕೆಟ್ಟದ್ದು, ಯಾವ ವ್ಯಕ್ತಿಯಲ್ಲಿ ಏನು ಶಕ್ತಿ ಇದೆ ಆ ಶಕ್ತಿಯನ್ನು ಗುರುತಿಸಿ ಈ ವೇದಿಕೆ ಮೇಲೆ ಕೂಡಿಸಿರ್ತೀರಿ. ಹಾಗಾಗಿ ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಸಾಕಷ್ಟು ಜನ ಇದ್ದಾರೆ. ಜನನಾಯಕರಾಗಬೇಕಾದ್ರೆ ನಿಮ್ಮೆಲ್ಲರ ಆಯ್ಕೆ ಬೇಕು. ಸಂಸಾರ ಅನ್ನೋದು ಗಂಡ ಹೆಂಡತಿ ಮಕ್ಕಳು ಇಷ್ಟಕ್ಕೆ ಸೀಮಿತ ಅಲ್ಲ. ಗಂಡ ಹೆಂಡತಿ ಮಕ್ಕಳು ಸಂಸಾರ ಸೀಮಿತ ಎಲ್ಲಿಗೆ? ಅದು 4 ಗೋಡೆ ಮಧ್ಯಕ್ಕೆ. 2 ಹೆಜ್ಜೆ ದಾಟಿ ಹೊರಗಡೆ ಬಂದರೆ ಹೊರಪ್ರಪಂಚದ ಪೂರ್ಣ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಅವರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಗುರುತಿಡಿಯುವಂಥ ಶಕ್ತಿನೂ ನಿಮಗಿದೆ. ಅಂದರೆ ಸಾರ್ವತ್ರಿಕವಾಗಿ ಎಲ್ಲವನ್ನೂ ಸಹಿತ ಶಕ್ತಿಯುತವಾಗಿ ಇದು ಬೇಕು ಇದು ಬೇಡ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇದನ್ನೆಲ್ಲವನ್ನು ಆಲೋಚನೆ ಮಾಡೋ ಶಕ್ತಿ ನಿಮಗಿರೋದ್ರಿಂದ ನೀವು ದೊಡ್ಡವರು. ನಮ್ಮ ವೇದಿಕೆಯ ಮುಂಭಾಗ ಕೂತಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳು ನೀವೇ ದೊಡ್ಡವರು ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನು ಕಾರ್ಯಕ್ರಮ ಮಾಡೋದಕ್ಕೇನೋ 2 ಹೆಜ್ಜೆ ಮುಂದೆ ಹೊರಟೆ. ಕಾರ್ಯಕ್ರಮ ಹೇಗಾಗುತ್ತೋ ನನಗೆ ಗೊತ್ತಿಲ್ಲ.
ನನ್ನ ಚಿಕ್ಕದಾದಂಥ ಆಲೋಚನೆ ಇಂಥ ಬೃಹದಾಕಾರವಾಗಿ ಇಷ್ಟು ಬೃಹತ್ ಮಟ್ಟದಲ್ಲಿ ನಡೆಯುತ್ತೋ ನನಗೆ ಗೊತ್ತಿಲ್ಲ. ಧೈರ್ಯವಾಗಿ ಮುಂದೆ ನುಗ್ಗದೆ ಆಗುತ್ತೋ ಬಿಡುತ್ತೋ ಏನಾಗುತ್ತೋ, ನಾಳೆ ಯಾವ ಸಾಲದ ಹೊರೆಯಲ್ಲಿ ನಮ್ಮ ಮನೆ ಮುಂದೆ ನಾಳೆ ಯಾವ ಪುಣ್ಯಾತ್ಮರು ಬಂದು ಎಲ್ಲಿದ್ಯಪ್ಪ ಅಂತ ಕೇಳ್ತಾರೋ ಆ ಭಯದ ವಾತಾವರಣ ನಂದು ಅಂದರು. ಆದರೆ ನಾನು ತಿಳಿಸ್ತಾ ಇದ್ದೇನೆ, ಕಲ್ಲೇಶ್ವರನ ಅನುಗ್ರಹ ಇದೆ, ಆತನ ಆಶೀರ್ವಾದ ಇದೆ. ಈ ಭಾಗದಲ್ಲಿ ಮಾತಾಡೋ ದೇವರು ಕಲ್ಲೇಶ ಇಲ್ಲಿ ಕೂತಿರೋದ್ರಿಂದ ಆತನ ಸಮಸ್ಯೆಗಳನ್ನು ಆದಷ್ಟು ಬೇಗ ಆ ಸಂಕಟನ್ನು ದೂರ ಮಾಡಲಿ. ಯಾಕೆಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಲ್ಲರೂ ಸಹಿತ ಭಾಗಿಯಾಗಬೇಕು. ಇಂಥ ಧರ್ಮದ ಕಾರ್ಯಕ್ಕೆ ನಾವೆಲ್ಲರೂ ಕೈ ಹೀಗಂದ್ರೆ ಈ ಕಾರ್ಯಕ್ರಮ ಇನ್ನಷ್ಟು ಮೆರುಗನ್ನು ಕೊಡುತ್ತೆ. ಬನ್ನಿ ಮಹರ್ಷಿ ಸಾಂತ್ವನ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮೋಹನ್ ಕುಮಾರ್ ಜಾದೂಗಾರ್ ಅಂತ, ಆತ ಜಾದೂ ಕಲ್ತಿದ್ದಾನೆ ಅಂತ ನಂಗೆ ಗೊತ್ತಿಲ್ಲ. ನನ್ನ ಹತ್ರಕ್ಕೆ ಸುಮಾರು ಈಗಾಗಲೇ ಒಂದು 20 ಸತಿ ಬಂದು ಹೋಗಿದ್ದಾರೆ. ಬರ್ತಿದ್ರು, ನೋಡ್ತಿದ್ರು, ಮಾತಾಡ್ತಿದ್ರು. ಆದರೂ ಈ ಕೆಲಸಕ್ಕೆ ಪಟ್ಟಿಡಿದು ನೀವು ನಮ್ಮೂರಿಗೆ ಬರಲೇಬೇಕು, ಈ ಕಾರ್ಯಕ್ರಮ ನಿಮ್ಮ ಅದ್ಧೂರಿತೆಯಲ್ಲಿ ನಡೀಬೇಕು, ಗುರುಗಳ ಆಶೀರ್ವಾದ ಆಗಿದೆ, ಗುರುಗಳು ಹೇಳಿದ್ದಾರೆ, ನಮ್ಮೂರಿನ ಕಲ್ಲೇಶ ನಿಮ್ಮನ್ನು ಕರೆಸಬೇಕು ಅಂತ ಪದೇ ಪದೇ ಉತ್ತರ ಕೊಡ್ತಾ ಇದ್ದಾನೆ, ಬನ್ನಿ ಅಂದರು. ನಾನು ನಿಜಕ್ಕೂ ತಲೆ ಬಗ್ಗಿಸಿ ಹಾಗೆ ನಾನು ಒಪ್ಕೊಂಡೆ. ನಿನ್ನೆ ಬರಬೇಕಾದ ಕಾರ್ಯಕ್ರಮ ಇವತ್ತು ಬಂದೆ. ನಿನ್ನೆ ಪ್ರಾರಂಭಕ್ಕೆ ಕರೆದ್ರು, ಬರಲಿಕ್ಕಾಗಲಿಲ್ಲ, ಇವತ್ತು ಬಂದಿದ್ದೇನೆ. ಇಂತಹ ಅದ್ಧೂರಿತವಾದ ಕಾರ್ಯಕ್ರಮಕ್ಕೆ ಶ್ರಮವಹಿಸಿ ಮಾಡಿರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಈತನ ಮೇಲೆ ಸದಾ ಇರಲಿ. ಹಾಗೆ ಭಗವಂತನ ಆಶೀರ್ವಾದ ಇರಲಿ, ಒಳ್ಳೆಯದಾಗಲಿ. ಬೆಳಗಿನ ಕಾರ್ಯಕ್ರಮಗಳನ್ನು ಮಹರ್ಷಿ ವಾಣಿ ಕಾರ್ಯಕ್ರಮ ಎಷ್ಟು ಜನ ನೋಡ್ತೀರಿ? ನೋಡೋರು ಮಾತ್ರ ಕೈ ಎತ್ತಿ, ಎಲ್ಲರೂ ಕೈ ಎತ್ತಕ್ಕೆ ಹೋಗಬೇಡಿ. ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿತವಾಗಿ ನಡಿಬೇಕಾದ್ರೆ ಇದಕ್ಕೆ ನೀವೇ ಕಾರಣ. ನೀವೆಲ್ಲರೂ ಬಂದಿದ್ದರಿಂದಲೇ ಈ ಕಾರ್ಯಕ್ರಮ ಅದ್ಧೂರಿತವಾಗಿ ನಡೆದಿದೆ. ಹಾಗೆ ಸಂಸ್ಕಾರ ಅಂತಕ್ಕಂಥದ್ದನ್ನು ಏನಾದರೂ ನೋಡ್ಬೋದು ಅಂದರೆ ಈ ಭಾಗದಲ್ಲಿ ಸಾಕಷ್ಟು ಸಂಸ್ಕಾರವಂತರಿದ್ದಾರೆ. ಅದು ಸಹಿತ ಬಹಳ ಸಂತೋಷ ಆಯಿತು ನಮಗೆ. ಯಾಕೆಂದರೆ ವಿದ್ಯಾರ್ಥಿಗಳು ಅವಾಗಿಂದ ಎದ್ದು ಓಡಾಡೋದು, ಆ ಕಡೆ ಈ ಕಡೆ ಓಡಾಡೋದು ಮಾಡ್ದಿರ, ಮಕ್ಕಳು ಸಣ್ಣ ಪುಟ ಪ್ರಾಣಿ ಮಕ್ಕಳೆಲ್ಲ ಕೂತಿದ್ದೀರಿ. ಮಕ್ಕಳಿಗೂ ಸಹಿತ ನನ್ನ ಆಶೀರ್ವಾದ ಇರಲಿ. ಹಾಗೆ ಈ ಒಂದು ಸಭೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ಕಲ್ಲೇಶ್ವರನ ತಾಯಿ ಗಂಗಾಂಬಿಕೆಯ ಸಂಪೂರ್ಣ ಅನುಗ್ರಹ ಆಗಲಿ. ನಿಜಕ್ಕೂ ಬಹಳ ಸಂತೋಷ, ಆಶ್ಚರ್ಯಚಕಿತವಾಗಿದೆ. ಚಿಕ್ಕದಾದಂತಹದ್ದು, ಸಣ್ಣದಾದಂತಹ ಒಂದು ಹೊಂಡದಲ್ಲಿ ಅಲ್ಲೇ ಗಂಗೆ ಉದ್ಭವಿಸಿ ವರ್ಷದ 365 ದಿವಸ ಇಲ್ಲಿದ್ದಾಳೆ. ಈ ಸುತ್ತಮುತ್ತ ಇರತಕ್ಕಂತಹ ಭಾಗದಲ್ಲಿ 600-700 ಒಂದು ಅಡಿಗಳು ನಾವು ಬೋರ್ ಹಾಕೋದು ಸಹಿತ ನೀರು ಸಿಗಲ್ಲ. ಆದರೆ ಸದಾ ಇಲ್ಲಿ ನೀರಿರುತ್ತೆ ಅಂದರೆ ನಮ್ಮಲ್ಲಿ ಇನ್ನೂ ಆ ದೈವಶಕ್ತಿ ಪ್ರತಿ ಕ್ಷಣದಲ್ಲೂ ಸಹಿತ ನಮ್ಮ ಜೊತೆಯಲ್ಲಿದೆ ಅನ್ನೋದನ್ನು ನಾವು ಹೆಮ್ಮೆ ಪಡಬೇಕು. ಅಂಥ ಒಂದು ವಿಶೇಷವಾದಂಥ ಗ್ರಾಮ ಬಸವಾಪುರ ಗ್ರಾಮ. ಈ ಗ್ರಾಮ ಮುಂದೊಂದು ದಿವಸ ಪುಣ್ಯಕ್ಷೇತ್ರವಾಗೋದ್ರಲ್ಲಿ ಸ್ವಲ್ಪನೂ ಸಂದೇಹ ಇಲ್ಲ. ಇದು ಪುಣ್ಯಕ್ಷೇತ್ರವಾಗುತ್ತೆ. ರಾಜ್ಯದ ಮೂಲೆಗಳಿಂದ ಜನ ಇಲ್ಲಿಗೆ ಬರ್ತಾರೆ. ಆ ಗಂಗಾಜಲದಿಂದ ತಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ತಾರೆ. ಯಾಕೆಂದರೆ ಸಾಕಷ್ಟು ಆರೋಗ್ಯವರ್ಧಕವಾಗಿರ್ತಕ್ಕಂಥ ಜನ. ನಾನು ಗಂಗೆ ಪೂಜೆ ಮಾಡಬೇಕಾದ್ರೆ ಹೇಳಿದ್ರು, ಗುರುಗಳೇ ಒಂದು ಚೂರು ಗಂಗೆ ಆ ತೀರ್ಥವನ್ನು ತೆಗೆದು ನೋಡಿ, ಆ ರುಚಿ ಹೇಗಿದೆ ಹೇಳಿ ಅಂತ. ನಾವೆಲ್ಲರೂ ಫಸ್ಟು ಶಿವಧ್ಯಾನವನ್ನು ಮಾಡೋಣ. ನಿಮ್ಮೆರಡೂ ಕೈಗಳನ್ನು ಮೇಲೆತ್ತಿ 5 ನಿಮಿಷ ಬೇಡ, 11 ಸತಿ ಶಿವನಾಮವನ್ನು ಪಠನೆ ಮಾಡುವ ತನಕ ನೀವು ಇಲ್ಲಿರಬಾರ್ದು. ಎಲ್ಲಿರಬೇಕು? ಕೈಲಾಸದಲ್ಲಿರ್ತಕ್ಕಂಥ ಸಾಂಬ ಸದಾಶಿವರ ಸಾನ್ನಿಧ್ಯದಲ್ಲಿ ಶಿವಲಿಂಗದ ಮುಂಭಾಗದಲ್ಲಿ ಶಿವಪಾರ್ವತಿಯರು ದಂಪತಿಗಳು ಕೂತಂಥ ಕೈಲಾಸಾಶ್ರಮದಲ್ಲಿ ನಾವು ಅಲ್ಲಿದ್ದೀವಿ ಅನ್ನೋ ಮನಸ್ಸಲ್ಲಿ ನೀವು ತಂದುಕೊಂಡು ನಿಮ್ಮ ಕಣ್ಣುಗಳನ್ನು ಮುಚ್ಚಿ 2 ಕೈಗಳನ್ನು ಮೇಲೆತ್ತಿ ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಂತ್ರವನ್ನು ಹೇಳಬೇಕು. ಜೊತೆಗೆ ಕಡೆ 3 ಮಂತ್ರಗಳು ಉಳಿದಾಗ ಮಾತ್ರ ಆ ಶಬ್ದವನ್ನು ಮಾಡಬೇಕು. ಆ ಶಬ್ದ ಹೇಗಿರಬೇಕು ಅಂದರೆ, ಬಹುಶಃ ಈ ಭಾಗದಲ್ಲಿ ಘಟ ಸರ್ಪಗಳೆಲ್ಲನ್ನ ಇದ್ದರೆ ಪುನಃ ಬಿಲ್ಲದಲ್ಲಿ ಸೇರ್ಕೋಬೇಕು. ನಮಗಿನ ದೊಡ್ಡ ಸರ್ಪಗಳು ಇಲ್ಲಿ ಓಡಾಡ್ತಾ ಇದೆಯಾ ಅಂತ. ಅಂದರೆ ನಿಮ್ಮ ಸರ್ಪದಾಕಾರವಾಗಿ ನಿಮ್ಮ ಕೈ ಚಪ್ಪಾಳೆ ಬಾರಿಸಬೇಕು. ಅಂಥ ಶಿವಮಂತ್ರವನ್ನು ಪಠಿಸುವಂತಹ ಯತಿಗಳ ಮುಂಭಾಗದಲ್ಲಿ ಆ 3 ಚಪ್ಪಾಳೆ ಅಷ್ಟು ವೈಭವಪೂರಿತವಾಗಿರಬೇಕು. ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರ ಅಲ್ಲಿರ್ತಕ್ಕಂತಹ ಕಲ್ಲೇಶ್ವರನ ಸಾನ್ನಿಧ್ಯಕ್ಕೆ ಮುಟ್ಟಬೇಕು. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಜೋರಾಗಿ ಚಪ್ಪಾಳೆ ಬಾರಿಸಿ, ಪರವಾಗಿಲ್ಲ. ಈಗ ಓಂ ನಮಃ ಶಿವಾಯ. ಒಳ್ಳೆಯದಾಗಲಿ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ನಿಮ್ಮ ತಂದೆ ತಾಯಿನ ಪ್ರಾರ್ಥನೆ ಮಾಡಿ, ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ಕಲ್ಲೇಶ್ವರನಿಗೆ ಪ್ರಾರ್ಥನೆ ಮಾಡಿ. ಈ ಸಾನ್ನಿಧ್ಯದಲ್ಲಿ ನಿಜಕ್ಕೂ ಬಹಳ ವಿಶೇಷವಾದಂಥ ಶಕ್ತಿ ಇದೆ.
ಒಂದು ಪವಾಡನೂ ಇದೆ. ಪ್ರತಿ ಸೋಮವಾರ ಮತ್ತು ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ, ಪರ್ವಕಾಲಗಳಲ್ಲಿ ಕಲ್ಲೇಶ್ವರನ ಅನುಗ್ರಹಕ್ಕಾಗಿ ಇಲ್ಲಿ ನಡೀತಕ್ಕಂಥ ವಿಶೇಷವಾದಂಥ ಅನುಷ್ಠಾನವೂ ಇದೆ. ಜೊತೆಗೆ ಮತ್ತೊಂದು ಮಾತು ಹೇಳಿದ್ರು, ಕಲ್ಲೇಶ್ವರನಿಗೆ ಕಡಲೆಕಾಳು ನೈವೇದ್ಯ ಬಹಳ ವಿಶೇಷ ಅಂತ. ಹಾಗೆ ಆ ಪ್ರಸಾದವನ್ನೂ ಸಹಿತ ನಾನು ತೆಗೆದುಕೊಂಡೆ. ಈ ಭಾಗದಲ್ಲಿ ಮತ್ತಷ್ಟು ಅಭಿವೃದ್ಧಿವಾದಂಥ ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ಸುಖ, ಸಂತೋಷ, ನೆಮ್ಮದಿ ಸಿಗುವಂತಹ ಕಾಯಕಕ್ಕೆ ಪ್ರತಿಯೊಬ್ಬರು ಮುಂದಾಗೋಣ. ಹಾಗೆ ಎಲ್ಲರಿಗೂ ಅನ್ವಯಿಸುವಂತಹ ರೀತಿ ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರಮಾಲೆ ಇದೆ. ಆ ಸಮಸ್ಯೆ ಎಂಬತಕ್ಕಂತಹ ಬೆಗೆಯಲ್ಲಿ ಬೇಯ್ತಾ ಸಮಸ್ಯೆಗಳ ಸಾಕಷ್ಟು ಆದಾಗ ಪರಿಹಾರ ಕಾಣ್ತಾ ಪ್ರತಿಯೊಬ್ಬರು ಸಹಿತ ಒಬ್ಬೊಬ್ಬರು ಒಂದೊಂದು ಕಡೆ ಓಡಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ದಾಂಪತ್ಯದಿಂದ ಹಿಡಿದು ದಾಂಪತ್ಯ ಸಮಸ್ಯೆ ಇರಬಹುದು, ಆರ್ಥಿಕ ಪರಿಸ್ಥಿತಿ ಇರಬಹುದು, ಅಥವಾ ಪರಿವಾರದಲ್ಲಿ ಅನ್ಯೋನ್ಯತೆ ಇಲ್ದಿರ ಇರತಕ್ಕಂಥದ್ದು, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದಿರ ಇರತಕ್ಕಂಥದ್ದು, ಇಂತೆಲ್ಲ ಸಮಸ್ಯೆಗಳಿಗೂ ಸಹಿತ ಒಂದು ಪರಿಹಾರ ಇದೆ. ಆ ಪರಿಹಾರವೇ ನಮ್ಮ ನಂಬಿಕೆಯಿಂದ ನಾವು ಮಾಡ್ತಕ್ಕಂತಹ ಪೂಜಾನುಷ್ಠಾನ. ಆ ನಂಬಿಕೆ ಅಂತಕ್ಕಂಥದ್ದನ್ನು ಪ್ರಧಾನವಾಗಿ ಇಟ್ಕೊಂಡು ನಾವು ಯಾವುದಾದ್ರು ಒಂದು ಶಕ್ತಿಯನ್ನು ನಂಬಿದ್ರೆ ಆ ಶಕ್ತಿ ಒಂದೇ ನಮಗೆ ದಾರಿದೀಪ ಅಂತಕ್ಕಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು. ನಾವು ಇನ್ನೊಂದು ತಪ್ಪು ಮಾಡ್ತೀವಿ. ವಂಶ ಪಾರಂಪರಿಕವಾಗಿ ಶಾಸ್ತ್ರಬದ್ಧವಾದಂತಹ ರೀತಿ ನಮ್ಮ ಪೂರ್ವಿಕರಿಂದ ಕಲಿತ ಬಂದಂತಹದ್ದು, ಅಥವಾ ನಮ್ಮ ಮನೆಯನ್ನು ಕಾಯ್ತಕ್ಕಂಥದ್ದು, ನಮ್ಮ ವಂಶವನ್ನು ಕಾಯ್ತಕ್ಕಂಥದ್ದು, ನಮ್ಮ ಮನೆ ದೇವರ ಪಾದವನ್ನು ಬಿಟ್ಟು ಅನ್ಯವಾದಂತಹ ಬೇರೆ ಮಾರ್ಗಗಳನ್ನು ನಾವು ಹಿಡಿತೀವಿ. ಅಲ್ಲೂ ಸಹಿತ ನಿಮಗೆ ಆಶೀರ್ವಾದವನ್ನು ಕೊಡಿಸ್ತಕ್ಕಂಥದ್ದು, ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಸ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಬಿಟ್ಟರೆ ಬೇರೊಂದು ದೇವರಲ್ಲ. ಆದರೆ ಮನೆ ದೇವರನ್ನು ನಾವು ಮರೆತು ಬೇರೆ ಭಾಗಗಳಲ್ಲಿ ಓಡಾಡುವಾಗ ಕಾಲಮಿತಿ ಅಥವಾ ಕಾಲ ಪರಿಸರ, ನಾವು ಓಡಾಡುವಂತಹ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಕಂಡು ಎಲ್ಲಿ ಏನೋ ಒಂದು ಕೆಲಸ ಆಯಿತು ಅಂದರೆ ಅಲ್ಲಿಂದ ನನಗೆ ಕೆಲಸ ಆಯಿತು ಅಂಥೇಳಿ ನಮ್ಮ ಮನೆ ದೇವರ ಫೋಟೋನ ಮೂಲೆಯಲ್ಲಿಟ್ಟು ಈ ದೇವರ ಫೋಟೋನ ತೊಗೊಂಬಂದು ಅಲ್ಲಿ ನಿಲ್ಲಿಸಿರ್ತೀವಿ. ಆ ಸಮಸ್ಯೆಗೆ ಚಿಕ್ಕದಾದಂಥ ಒಂದು ಪರಿಹಾರ ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ಸಾಕಷ್ಟು ಜನ ಜಾದೂಗಾರರಿದ್ದಾರೆ. ಈ ಊರಲ್ಲಿ ಇಂಥ ಕಾರ್ಯಕ್ರಮನ ಮಾಡಬೇಕಂದ್ರೆ ಅವರು ಒಂದು ಜಾದೂ ಮಾಡಿದ್ದಾರೆ. ಆ ಜಾದೂ ಪ್ರಭಾವವೇ ಇದಿರಬೇಕು. ಆದರೆ ಸತ್ಯಾಸತ್ಯತೆಗಳ ಮಧ್ಯದಲ್ಲಿ ಇನ್ನೂ ಹೀಗೆ ನಡೀತಿದ್ದ ಶಕ್ತಿ ಇದೆ ಅನ್ನೋದಕ್ಕೆ ನಿನ್ನೆ ವರುಣನ ಕೃಪೆ ಆಯಿತು. ಬಹುಶಃ ಈಗಲೂ ಸಹಿತ ಆಗ್ಲೋ ಈಗಲೋ ವರುಣ ದೇವ ಇಳಿತಾನೇನೋ. ಏನು ಹೇಳಿದ್ರು ಭಯ ಬೀಳೋದು ಬೇಡ. ಮಳೆ ಬರಬೇಕು, ಒಳ್ಳೆ ಬೆಳೆ ಆಗಬೇಕು, ನನ್ನ ಅಣ್ಣ ತಮ್ಮಂದರು ರೈತಾಪಿ ವರ್ಗದ ಪ್ರತಿಯೊಬ್ಬರು ಸಹಿತ ಸುಖ, ಸಂತೋಷ, ನೆಮ್ಮದಿಯಿಂದಿರಬೇಕು. ನಮ್ಮ ಭಾರತ ದೇಶದಲ್ಲಿ ಇನ್ನೊಬ್ಬರ ಹತ್ರ ಕೈಯೊಡ್ಡುವಂಥ ಕೆಲಸ ನಮ್ಮದು ಆಗಬಾರ್ದು. ಈ ತೋಳುಬಲ ಇರೋ ತನಕ ನಾವು ಇನ್ನೊಬ್ಬರಿಗೆ ತಲೆ ಬೊಗ್ಸುವಂಥ ರೀತಿ ಬೇಡ. ನಮ್ಮ ಜೀವನ ಸುಭಿಕ್ಷಿತನಕ್ಕೆ ತೋಳಕ್ ಬಲ ಇರಬೇಕು, ಜ್ಞಾನದಲ್ಲಿ ಬುದ್ಧಿ ಇರಬೇಕು. ಈ ಜ್ಞಾನ ಭಿಕ್ಷೆಯನ್ನು ನಾವು ಎಲ್ಲೆಲ್ಲಿ ಸಿಗುತ್ತೆ, ಯಾವ್ಯಾವ ಗುರುಗಳಾಗಲಿ, ಯಾವುದೇ ಧರ್ಮದ ಯಾವುದೇ ಜಾತಿ ಮತವಿಲ್ದಿರ ಪ್ರತಿಯೊಬ್ಬರು ಸಹಿತ ನಾವು ದುಡಿದು ತಿಂತ ನಮ್ಮನೆಯನ್ನು ನಾವು ತಿಂತಿದ್ದೀವಿ. ಆದರೆ ಜ್ಞಾನದ ಕೊರತೆ ಇದೆ. ಆ ಜ್ಞಾನ ಭಿಕ್ಷೆ ಎಲ್ಲಿದೆಯೋ ಅಲ್ಲಿಗೆ ನಾವು ಹೊರಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಅಂಥ ಒಂದು ವಿಶೇಷವಾದಂಥ ರೀತಿಯಲ್ಲಿ ಒಂದು ಅನುಷ್ಠಾನವನ್ನು ತಿಳಿಸ್ತಾ ಇದ್ದೀನಿ. ಬರ್ಕೊಳ್ಳಿ ಅಥವಾ ಮೊಬೈಲ್ ಇದ್ದರೆ ರೆಕಾರ್ಡ್ ಮಾಡ್ಕೊಳ್ಳಿ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಒಂದು ತಾಮ್ರದ ತಂಬಿಗೆ ತಗೊಳ್ಳಿ, ಅದರಲ್ಲಿ ಅರ್ಧ ಭಾಗ ನೀರು ಹಾಕಿ, ಅರ್ಧ ಭಾಗ ನೀರು ಹಾಕಿ ಮನೆಯಲ್ಲಿ ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿ ಇರುತ್ತೆ, ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿ, ಮನೆಯಲ್ಲಿ ನೈಋತ್ಯ ಭಾಗದ ಮೂಲೆ ಖಾಲಿ ಇದ್ದರೆ, ಮನೆಯ ನೈಋತ್ಯ ಮೂಲೆ ಖಾಲಿ ಇದ್ದರೆ ಅಲ್ಲಿ ಅನುಷ್ಠಾನ ಮಾಡಿ. ನೈಋತ್ಯದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನಮ್ಮಲ್ಲಿ ಆಗೋದಿಲ್ಲ, ಅಥವಾ ನೈಋತ್ಯ ಮೂಲೆ ಎಲ್ಲಿದೆ ನಮಗೆ ಗೊತ್ತಿಲ್ಲ, ನೀವು ಮನೆಯಲ್ಲಿ ದೇವರನ್ನ ಎಲ್ಲಿ ಕೂಡಿಸಿದ್ದೀರೋ, ದೇವರಿಗೆ ಅಂತ ಒಂದು ಸ್ಥಳವನ್ನು ಎಲ್ಲಿ ನಿಗದಿಪಡಿಸಿದ್ದೀರೋ ಆ ಸ್ಥಳದಲ್ಲಿ ಒಂದು ತ್ರಿಕೋನವನ್ನು ಬರೀರಿ. ಅಂದರೆ 3 ಗೆರೆಗಳನ್ನು ಜಾಯಿಂಟ್ ಮಾಡ್ತಕ್ಕಂಥದ್ದು ತ್ರಿಕೋನ, 3 ಗೆರೆಗಳಿಂದ ನಿರ್ಮಿತವಾದಂತಹದ್ದು ತ್ರಿಭುಜ. ಅದರ ಮಧ್ಯದಲ್ಲಿ ಕ್ಲೀಮ್ ಅಂತಕ್ಕಂಥ ಬೀಜಾಕ್ಷರಿ, ಕ್ಲೀಮ್, ಕಾ, ಕಿ, ಲಾವತ್ತು 0, ಕ್ಲೀಮ್. ಆ ಕ್ಲೀಮ್ ಅಂತಕ್ಕಂಥ ಬೀಜಾಕ್ಷರಿನ ಬರೆದು ಬರಿಬೇಕಾಗಿರ್ತಕ್ಕಂಥದ್ದು ಸಹಿತ ಅರಿಶಿನ ಪುಡಿನಲ್ಲೇ ಬರಿಬೇಕು. ಅದರ ಮೇಲೆ 9 ಗರ್ಕೆ, 9 ಗರ್ಕೆನ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖ, ಗರ್ಕೆಯ ಮುಂಭಾಗ ತುದಿ, ಆ ತುದಿ ಭಾಗನ ಒಂದು ಉತ್ತರ ಅಥವಾ ಪೂರ್ವ ಅದರ ಮೇಲೆ ಹಾಕಿ, ಅದರ ಮೇಲೆ ಈ ತಾಮ್ರದ ಚೊಂಬನ್ನು ಇಟ್ಟು ಅದರೊಳಗೆ ಅರ್ಧ ನೀರು ಹಾಕಿ, 1 ಬಟ್ಲಡಿಕೆನ ಅದರೊಳಗಡೆ ಹಾಕಿ, ₹1 ನಾಣ್ಯ, ₹1 ನಾಣ್ಯ ಮಾತ್ರ. ಆ ನಾಣ್ಯ ಕಬ್ಬಿಣದ್ದಾಗಿರಬಾರ್ದು.
ಅಂದರೆ ಇತ್ತೀಚೆಗೆ ಸಿಗ್ತಕ್ಕಂತಹ ನಾಣ್ಯವಲ್ಲ. ಈ ಹಿಂದಿನ ನಾಣ್ಯ, ಹಳೆ ಕಾಸು, 1 ರೂಪಾಯಿ ಹಳೆ ಕಾಸು ಅಥವಾ 50 ಪೈಸೆ ಹಳೆ ಕಾಸು, ಯಾವುದೇ ಆದರೂ ಸಹಿತ ಕಬ್ಬಿಣದನ್ನು ಹೊರತುಪಡಿಸಿ ಪೂಜೆಗೆ ಕೂತ್ಕೊಂಡಾಗ ಪಕ್ಕದಲ್ಲಿ ಕತ್ರಿ, ಚಾಕು, ಕಬ್ಬಿಣಕ್ಕೆ ಸಂಬಂಧಪಟ್ಟದ್ದನ್ನು ಇಟ್ಕೊಳ್ಬಾರ್ದು. ಯಾಕೆಂದರೆ ಕಬ್ಬಿಣಕ್ಕೆ ಅಧಿಪತಿ ಶನಿ ಆಗ್ತಾನೆ. ನಮ್ಮ ಪ್ರಾಂತ್ಯದಲ್ಲಿ ಆದಷ್ಟು ಸಹಿತ ಆತನ ಬಿಟ್ಟು ನಾವು ಬದುಕಕ್ಕಾಗಲ್ಲ, ಅಥವಾ ಅದರಿಂದ ನಾನು ದೂರ ಇರ್ತೀನಿ ಅಂದರೆ ನಾವು ಇರಲಿಕ್ಕಾಗಲ್ಲ. ಸ್ವಲ್ಪ ಮಾತ್ರ ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಎಚ್ಚರಿಕೆ ಬೇಕು. ಆ ಎಚ್ಚರಿಕೆಯನ್ನು ಉಪಯೋಗಿಸ್ತಾ ಕಬ್ಬಿಣದ ನಾಣ್ಯನ ಹೊರತುಪಡಿಸಿ ಒಂದು ಹಿತ್ತಾಳೆ ನಾಣ್ಯವನ್ನು ಆ ತಾಮ್ರದ ಚಂಬೆಯಲ್ಲಿ ಹಾಕಿ, ಅದರ ಮೇಲ್ಭಾಗದಲ್ಲಿ ಅರಳಿ ಎಲೆ, ಮಾವಿನೆಲೆ ಅಥವಾ ವಿಳೆದೆಲೆ ಅಥವಾ ಆಲದ ಎಲೆ, ಔದುಂಬರದ ಎಲೆ, ಇದರಲ್ಲಿ ಯಾವುದಾದ್ರೂ ಒಂದು ಎಲೆಗಳನ್ನು, 9 ಎಲೆಗಳನ್ನು, ಯಾವುದಾದ್ರೂ ಪರವಾಗಿಲ್ಲ, 9 ಎಲೆಗಳನ್ನು ಆ ತಾಮ್ರದ ತಂಬಿಗೆಯಲ್ಲಿ ಹಾಕಿ, ಅದರ ಮೇಲ್ಭಾಗದಲ್ಲಿ ಒಂದು ಪೂರ್ಣ ಫಲ, ತೆಂಗು ಬೆಳೆಯುವ ನಾಡು ಈ ಭಾಗ, ಅದರಿಂದ ಇಲ್ಲಿ ಒಂದು ಪೂರ್ಣ ಫಲವನ್ನು ಅದನ್ನು ಊರ್ಧ್ವಮುಖವಾಗಿ, ಅಂದರೆ ಜುಟ್ಟು ಮೇಲ್ಭಾಗ ಬರೋಂಗೆ ಕಾಯಿನ ಕಳಶದಲ್ಲಿಡಿ. ಇದಕ್ಕೆ ಇಲ್ಲಿ ಒಂದು ರಹಸ್ಯ ಏನಪ್ಪಾ ಅಂದರೆ, ಅವರವರ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ವಸ್ತ್ರದ ವರ್ಣವನ್ನ ಆ ಒಂದು ಕಳಶಕ್ಕೆ ಒದ್ದಿಸಬೇಕು ಅನ್ನೋದು ಒಂದೇ ಇಲ್ಲಿ ಸಮಸ್ಯೆ ಇರತಕ್ಕಂಥದ್ದು. ನೀವು ಪೂಜೆ ಮಾಡ್ತಕ್ಕಂಥವ್ರು ಯಾರು ಯಾವ ಸಂಕಷ್ಟದಲ್ಲಿದ್ದೀರಿ, ಆ ಕಷ್ಟದಿಂದ ಹೊರಗಡೆ ಬರಬೇಕಾದ್ರೆ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಅಥವಾ ನಿಮ್ಮ ರಾಶಿಗೆ ಸಂಬಂಧಪಟ್ಟಂಗೆ ಆ ವಸ್ತ್ರದ ವರ್ಣವನ್ನ, ಅದೇ ವಸ್ತ್ರದ ಬಣ್ಣವನ್ನ ಅಲ್ಲಿ ಹೊದ್ದಿಸಬೇಕು. ವಸ್ತ್ರ ಅದು ಜಾಸ್ತಿ ಇಲ್ಲ, ಬಹುಶಃ ಒಂದು 15 ರಿಂದ 20 ರೂಪಾಯಿ ಇರಬಹುದು. ಒಂದು ಕುಬ್ಸದ ಕಣ ಬ್ಲೌಸ್ ಪೀಸ್. ಯಾರ್ಯಾರು ಯಾವ್ಯಾವ ಬಣ್ಣ ಅಂತ ಈಗ ತಿಳಿಸ್ಕೊಡ್ತೇನೆ. ಮೇಷಕ್ಕೆ ಕೆಂಪು, ವೃಷಭಕ್ಕೆ ಶ್ವೇತ, ಮಿಥುನಕ್ಕೆ ಹಸಿರು, ಕರ್ಕಾಟಕ ಶ್ವೇತ, ಸಿಂಹ ಕೆಂಪು, ತುಲಾ ಹಸಿರು, ಕನ್ಯಾ ಹಸಿರು, ವೃಶ್ಚಿಕ ಕೆಂಪು, ಧನುರ್ ಕನಕವರ್ಣ ಅಂದರೆ ಹಳದಿ ವಸ್ತ್ರ, ಮಕರ ನೀಲಿವರ್ಣ, ಕುಂಭ ನೀಲಿವರ್ಣ, ಮೀನ ಅದು ಗುರುವಿಗೆ ಸಂಬಂಧಪಟ್ಟದ್ದು, ಅದು ಕನಕವರ್ಣ. ಇಂತಹ ವರ್ಣದ ವಸ್ತ್ರವನ್ನು ಹಾಕಿ ಶ್ರೀಮಂತಕ್ಕಂತಹ ಬೀಜಾಕ್ಷರಿ ಮಂತ್ರ, ಕ್ಲೀಮ್ ಅಂತ ಭೂಮಿ ಬರಿಬೇಕು, ಶ್ರೀಮಂತಕ್ಕಂಥದನ್ನು ಉಚ್ಚರಿಸಬೇಕು. ಆ ಶ್ರೀಮಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನ 108 ಬಾರಿ ಜಪಿಸಬೇಕು. ಇದಕ್ಕೆ ನೈವೇದ್ಯವಾಗಿ ಏಲಕ್ಕಿ, ಜೇನುತುಪ್ಪ, ಏಲಕ್ಕಿ ಪುಡಿ, ಜೇನುತುಪ್ಪ ಇದನ್ನ 1 ಸ್ಪೂನಷ್ಟು ನೈವೇದ್ಯ ಮಾಡಿ ಅದನ್ನು ನೀವು ಅರ್ಧ ಪ್ರಸಾದವನ್ನಾಗಿ ತೆಗೆದುಕೊಂಡು ಇನ್ನು ಉಳಿದಂಥ ಅರ್ಧವನ್ನ ಆ ಕಳಶಕ್ಕೆ ಜಲದಲ್ಲಿ ಮಿಶ್ರಣ ಮಾಡಿ ನಿಮ್ಮ ಮನೆಯ ಪರಿಸರದಲ್ಲೆಲ್ಲವೂ ಸಹಿತ ಪ್ರೋಕ್ಷಣೆ ಮಾಡಬೇಕು. ಅದು ಪೂಜೆ ಆದ ನಂತರ. ಜೊತೆಗೆ ಅದೇ ಜಲವನ್ನು ಸ್ವಲ್ಪ ನೀವು ಪ್ರೋಕ್ಷಿಸಿಕೊಳ್ಳಬೇಕು. ಈ ಪ್ರಕಾರವಾಗಿ ಯಾರೊಬ್ಬರ ಕುಟುಂಬದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಹೊಡೆದೋಡಿಸ್ಕೊಳ್ಳಿಕ್ಕಾಗಿ 21 ದಿವಸದ ಅನುಷ್ಠಾನವನ್ನು ಇದನ್ನು ನೀವು ಮಾಡಿ, ತದನಂತರ ನಮ್ಮ ವಾಹಿನಿಗೆ ನೀವು ನೇರವಾಗಿ ಕಾಗದ ಬರೆಯಿರಿ, ಕರೆ ಸಿಕ್ಕಿದ್ರೆ ಮಾತಾಡಿ. ನಿಮ್ಮ ಸಮಸ್ಯೆಗಳ ಪರಿಹಾರ ಆದ ನಂತರ ಕಲ್ಲೇಶ್ವರನ ಸಾನ್ನಿಧ್ಯಕ್ಕೆ ಬಂದು ಸ್ವಾಮಿಗೆ ಕಡಲೆಕಾಳು ನೈವೇದ್ಯ ಮಾಡಿಸಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಪ್ರಶ್ನೆ ಕೇಳ್ತಕ್ಕಂಥವ್ರು ಮುಂಭಾಗ ಬನ್ನಿ, ಮೈಕ್ ತಗೊಳ್ಳಿ, ಪ್ರಶ್ನೆ ಕೇಳಿ. ನನಗೆ ಒಂದು ಮಂತ್ರದ ಬಗ್ಗೆ ತಿಳಿಬೇಕಾಗಿದೆ. ಓಂ ಶ್ರೀಂ ಈಂ ಕ್ಲೀಂ ಐಂ ಹೋಂ ಅಂದ್ರೆ ಏನಾದ್ರು ಅರ್ಥ ಇದೆಯಾ? ಯಾಕೆ ಅಂದ್ರೆ ನನ್ನ ಮನಸ್ಸಲ್ಲಿ ಪದೇ ಪದೇ ಬರ್ತಾ ಇದೆ. ಇದು ಸರಿನಾ ತಪ್ಪೋ? ಇದು ಮೊದಲನೇ ಪ್ರಶ್ನೆ. ನನಗೆ ರಾತ್ರಿ ಶಿವನ ಹಾಡು ಕೇಳದೆ ಇದ್ರೆ 10 ಗಂಟೆ ಮಲಗಿದ್ರೆ ಕನಿಷ್ಠ ನಾನು 2 ವರ್ಷ ಶಿವನ ಧ್ಯಾನ ಮಾಡಲೇಬೇಕು. ಆ ಸಮಯದಲ್ಲಿ ನನಗೊಂದು ಮಂತ್ರ ಬರುತ್ತೆ, ಇದರಲ್ಲಿ ಅರ್ಥ ಇದೆಯಾ? ಭರತಖಂಡೇನ ಕರ್ನಾಟಕ ದೇಶಸ್ಯ ಹಿಂದೂ ಧರ್ಮಸ್ಯ ಅಜ್ಜಂಪುರ ಗ್ರಾಮಸ್ಯ ರಾಜಣ್ಣ ಜ್ಯೇಷ್ಠ ಪುತ್ರ ದೊರೆಸ್ವಾಮಿ ನಾಮ ಬಲದ
ಬಲಸ್ಯ ರೇವತಿ ನಕ್ಷತ್ರ ಮೀನರಾಶಿಯೇನಂ. ಓಂ ಅಗ್ನಿದೇವಂ ಆಕರ್ಷಣಸ್ಯ ಕುರು ಕುರು ಸ್ವಾಹ. ಓಂ ಶ್ರೀ ವರುಣದೇವಂ ಆಕರ್ಷಣಂ ಕುರು ಕುರು ಸ್ವಾಹ. ಓಂ ರುದ್ರಾಯ ಭದ್ರಾಯ ವೀರಭದ್ರಾಯ ನಮಃ ಅಂತ ಬರ್ತಾ ಇದೆ. ಇದು ನನಗೆ ಯಾಕೆ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಶಿವನ ಧ್ಯಾನ ಬಿಟ್ಟು ಬೇರೆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ನಮ್ಮ ಮನೆಯಲ್ಲಿ ನಾನು 1.5 ಅಡಿ ಶಿವಲಿಂಗ ಇಟ್ಟಿದ್ದೀನಿ. ಆಮೇಲೆ ಎಲ್ಲೇ ಹೋದ್ರು ಗಣಪತಿದು ದೇವಸ್ಥಾನಕ್ಕೆ ಹೋದ್ರೆ ನನಗೆ ಅಲ್ಲಿ ಒಂದು ವಿಚಿತ್ರ ಆಗುತ್ತೆ. ಅದಕ್ಕೆ ಇದು ಏನು ಪರಿಹಾರ ಹೇಳಬೇಕು? ಪ್ರಶ್ನೆ ಬಹಳ ತೂಕವಾಗಿದೆ, ಅರ್ಥಗರ್ಭಿತವಾಗಿದೆ. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಮ್ಮ ಹಿಂದೂ ಧಾರ್ಮಿಕ ಆಧ್ಯಾತ್ಮಿಕ ಈ ಒಂದು ಒಳಹಾದಿನಲ್ಲಿ ಇವೆಲ್ಲವೂ ಇರ್ತಕ್ಕಂಥ ರೀತಿ ನೀತಿಯೇ ಹೀಗೆ. ನಾವು ಏನನ್ನು ಆಧರಿಸ್ತೀವಿ ಅದು ನಮ್ಮನ್ನು ಆಧರಿಸುತ್ತೆ. ನಾವು ಯಾವುದನ್ನು ಇಷ್ಟಪಡ್ತೀವಿ ಅದು ನಮಗೆ ಸಹಕರಿಸುತ್ತೆ. ನಿಮಗೆ ಅರಿವಿಲ್ಲದಂತೆ ನಿಮ್ಮ ಮನಸ್ಥಿತಿ ದೈವದತ್ತವಾಗಿ ಭಗವಂತನೆಡೆಗೆ ನಡೀತಾ ಇದೆ. ಇದರ ಅರಿವು ಯಾತಕ್ಕಾಗ್ತಾ ಇದೆ ಅಂದರೆ ಇದಕ್ಕೆ ಪೂರ್ವ ಜನ್ಮದ ಸಂಸ್ಕಾರ ಅಂತ ಹೇಳ್ತಾರೆ. ಕಳೆದ ಜನ್ಮದ ಇಟ್ಟಿರ್ತಕ್ಕಂಥ ಬ್ಯಾಂಕ್ ಬ್ಯಾಲೆನ್ಸನ್ನು ನೀವಲ್ದಿರ ನಾನು ಡ್ರಾ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ನಿಮ್ಮ ಬ್ಯಾಲೆನ್ಸನ್ನು ನೀವೇ ಡ್ರಾ ಮಾಡಬೇಕು. ಏನು ತಪ್ಪಿಲ್ಲ, ಬಹಳ ಚೆನ್ನಾಗಿದೆ. ನೀವು ಹೀಗೆ ಭಗವಂತನ ಪ್ರಾರ್ಥನೆ ಮಾಡಿ, ಭಗವಂತನ ಆರಾಧನೆ ಮಾಡಿ, ಈ ಆರಾಧನಾ ಈ ಸಂಕಲ್ಪವನ್ನು ನೀವು ಮಾಡೋದ್ರಿಂದ ಒಳ್ಳೆ ಯಶಸ್ಸು ನಿಮಗಿದೆ. ಇದಕ್ಕೆ ಅರ್ಥಗರ್ಭಿತವಾದ ಜೀವನ, ಮುಂದಿನ ದಿನಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಸಂಪಾದನೆ ಮಾಡ್ತೀರಿ. ಇವತ್ತು ಏನು ನೀವು ಉದ್ಯೋಗದ ಜೊತೆ ಭಗವಂತನ ದರ್ಶನವನ್ನ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಮಾಡ್ತಿದ್ದೀರಿ. ನಿಮ್ಮ ಬೆನ್ನ ಹಿಂದೆ ಇರುವಂತಹ ಒಂದು ಮಚ್ಚೆ, ಅದೇ ಪ್ರಕಾರ ನಿಮ್ಮ ಬಲಭಾಗ ತೊಡೆ ಮೇಲೆ ಒಂದು ಕಪ್ಪು ಮಚ್ಚೆ ಆಧಾರ ಇದೆ. ಈ 2 ಮಚ್ಚೆಗಳ ಆಧಾರವೇ ಇವತ್ತು ಮನುಷ್ಯನ ನಿಮ್ಮನ್ನು ಕದಲಿಸ್ತಾ ಇರತಕ್ಕಂಥದ್ದು. ಮುಂದೊಂದು ದಿನ ಬಹಳ ಅದ್ಧೂರಿಯುತವಾದಂಥ ಸಮಾಜಕ್ಕೆ ಬೇಕಾದಂಥ ಬೆಳಕನ್ನು ಕೊಡುವಂಥ ಒಬ್ಬ ವ್ಯಕ್ತಿನೂ ನೀವು ಆಗ್ತೀರಿ. ಒಳ್ಳೇದಾಗ್ಲಿ. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ ಅಮ್ಮ. ನನ್ನ ಹೆಸರು ರಾಜಮ್ಮ ಅಂತ ಹೇಳ್ಬಿಟ್ಟು, ನನ್ನ ಮದುವೆ ಆಗಿ 8 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಗುರುಜಿ ಹಾಸ್ಪಿಟ್ಲಲ್ಲಿ ತೋರಿಸಿದ್ರೆ ನಮ್ಮ ಋತುಚಕ್ರ ಸರಿಯಾಗಿಲ್ಲ. ಟ್ಯಾಬ್ಲೆಟ್ ಕೊಟ್ರೆ ಆಗುತ್ತೆ, ಈಗ ಅದು ಸರಿಯಾಗಿ ಆಗ್ತಾ ಇಲ್ಲ. ಗುರುಜಿ ಇದಕ್ಕೆ ಏನ್ ಪರಿಹಾರ ತಿಳಿಸಿ ಗುರುಜಿ. ಸಾಕಷ್ಟು ಔಷಧಿಗಳು ನಾವು ಹೇಳ್ತಾ ಇರ್ತೀವಿ. ನಾವು ಹೇಳಿರುವಂಥ ಔಷಧಿಗಳು ಏನಾದ್ರು ಮಾಡಿದ್ಯಮ್ಮ? ಇಲ್ಲ ಗುರುಜಿ, ನಮಗೆ ಹಳ್ಳಿ ಆಗಿರೋದ್ರಿಂದ ಕರೆಂಟ್ ಪ್ರಾಬ್ಲಮ್ ಇರುತ್ತೆ. ಯಾವತ್ತೋ ಒಂದಿನ ನೋಡೋದಷ್ಟೇ ಗುರುಜಿ ಪ್ರೋಗ್ರಾಮ್. ನೋಡಮ್ಮ, ಪ್ರತಿಯೊಬ್ಬರಿಗೂ ಸಹಿತ ಎಲ್ಲರಿಗೂ ಅನ್ವಯಿಸುವಂಥದ್ದು. ಗರ್ಭ ಧರಿಸಬೇಕಾದ್ರೆ ಋತುಚಕ್ರದ ಸಮಸ್ಯೆ ಕ್ಲಿಯರ್ ಆಗಿರ್ಬೇಕು. ಅಲ್ಲಿ ಪ್ರಾಬ್ಲಮ್ ಇತ್ತು ಅಂದ್ರೆ ಖಂಡಿತ ಆಗೋದಿಲ್ಲ. ಹಾಗೆ ಸರಿಯಾಗಿ ಗರ್ಭಾವಸ್ಥೆ, ಅಲ್ಲಿ ಗರ್ಭ ನಿಲ್ದಿರ ಇದ್ರೆ ನಿಮಗೆ ಈ ಪ್ರಾಬ್ಲಮ್ ಬಂದೇ ಬರುತ್ತೆ. ಋತುಚಕ್ರ ಕ್ರಮಬದ್ಧವಾಗಿ ಆಗಬೇಕು. ಇದು ಆಗಬೇಕಾದ್ರೆ ನಾನು ಕೆಲವು ವನಸಿರಿಗಳ ಬಗ್ಗೆ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೇನೆ, ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಅಶೋಕ ಮರದ ಚಕ್ಕೆ ನಿಮಗೆಲ್ಲರಿಗೂ ಗೊತ್ತಿದೆಯಮ್ಮ? ಹೌದು ಗುರುಜಿ, ಗೊತ್ತಿದೆ. ಹಾಗೆ ಈ ಭಾಗದಲ್ಲಿ ಬೇಲ್ದಣ್ಣು ಸಿಗುತ್ತಾ? ಸಿಗುತ್ತೆ ಗುರುಜಿ. ಆ ಬೇಲದ ಮರದ ಚಕ್ಕೆ, ಅಶೋಕ ಮರದ ಚಕ್ಕೆ, ಆಯ್ತು ಗುರುಜಿ. ಇವೆರಡು ಚೆನ್ನಾಗಿ ತಂದು ಸ್ವಲ್ಪ ಒಣಗಿಸ್ಬಿಟ್ಟು ಕುಟ್ಟಿ ಪುಡಿ ಮಾಡಿ, ಆಯ್ತು ಗುರುಜಿ. 1 ಟೀ ಸ್ಪೂನ್ ಅಷ್ಟು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ. ಆಯ್ತು ಗುರುಜಿ. ಕುದಿಸಿದ ತಕ್ಷಣ ಅದನ್ನು ಶೋಧಿಸ್ಕೊಂಡು ಒಂಚೂರು ಕೆಂಪು ಕಲ್ ಸಕ್ಕರೆ ಹಾಕ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಕರೆಕ್ಟಾಗಿ ಒಂದು 18 ದಿವಸ ತಗೊಮ್ಮ. ಆಯ್ತು ಗುರುಜಿ. 18 ದಿವಸ ನೀನು ಕ್ರಮಬದ್ಧವಾಗಿ ತಗೊಂಡ್ರೆ ಖಂಡಿತ ಆಗತ್ತೆ. ನೀನು ಫಸ್ಟ್ ಋತುಚಕ್ರ ಕರೆಕ್ಟ್ ಆಗಲಿ, ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಬಂದ್ರೆ ಆಮೇಲೆ 100% ನಿನ್ನ ಸ್ವರ ತರಂಗ ಪ್ರಕಾರ ನಿನಗೆ ಖಂಡಿತ ಗರ್ಭ ನಿಂತೇ ನಿಲ್ಲುತ್ತೆ. ಧೈರ್ಯವಾಗಿರು, ಅಧೈರ್ಯ ಪಡೋ ಅವಶ್ಯಕತೆ ಇಲ್ಲ. ಅದೇ ಗುರುಜಿ, ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗೆ ನಾವು 3 ಜನ ಮಕ್ಕಳು. 3 ಜನದಲ್ಲಿ ನಮ್ಮ ಅಕ್ಕನ ಮದುವೆ ಆಗಿ 17 ವರ್ಷ ಆಯ್ತು. ನನ್ನ ತಮ್ಮನ ಮದುವೆ ಆಗಿ 2 ವರ್ಷ ಆಯ್ತು. ಅವನಿಗೆ ಗರ್ಭ, ಅವ್ರ ಹೆಂಡತಿ ಗರ್ಭ ನಿತ್ರೂ ಪ್ರತಿದಿನ ಬ್ಲೀಡಿಂಗ್ ಕಾಣಿಸ್ಕೊಂಡ್ಬಿಟ್ಟು ಅಭಾಷಣ ಆಗ್ತಾನೆ ಇರುತ್ತೆ ಗುರುಜಿ. ನಮ್ಮ ಅಕ್ಕನಿಗೂ ಮಕ್ಳಿಲ್ಲ, ನನಗೂ ಇಲ್ಲ, ನನ್ನ ತಮ್ಮಂಗೂ ಇಲ್ಲ ಅಂದ್ರೆ ನಮ್ಮ ತಂದೆ ತಾಯಿ ತುಂಬಾ ನಂಬ್ಕೊಂಡಿದ್ದಾರೆ ಗುರುಜಿ. ನಾನು ಹೇಳ್ತಾ ಇದ್ದೀನಿ, ನಿನ್ನಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನಿನ್ನ ಖಂಡಿತ ಗರ್ಭ ನಿಂತೇ ನಿಲ್ಲುತ್ತೆ. ಅದಕ್ಕೆ ಆಧಾರ ಸಹಿತ ಚೆನ್ನಾಗಿದೆ. ನಿನ್ನ ಎದೆಯ ಗೂಡ ಮಧ್ಯಭಾಗದಲ್ಲಿ ನಿನಗೊಂದು ಕಪ್ಪು ಮಚ್ಚೆ ಆಧಾರನೂ ಇದೆ. ಇದೆ ಗುರುಜಿ. ಕರೆಕ್ಟ್ ಅಮ್ಮ? ಇದೆ ಗುರುಜಿ. ಇನ್ನೂ ನಿನಗೆ ಸ್ಪಷ್ಟತೆ ಮಾಹಿತಿ ಹೇಳ್ಬೇಕಂದ್ರೆ ನೀನು ಮಾಡುವಂತ ಅನುಷ್ಠಾನ ಕ್ರಮಬದ್ಧವಾಗಿ ಮಾಡು. ನಾನು ಹೇಳೋ ಪ್ರಕಾರ ಕ್ರಮಬದ್ಧವಾಗಿ ನೀನು ಅನುಷ್ಠಾನವನ್ನು ಮಾಡ್ತಾಯಿ, ಖಂಡಿತ ನಿನಗೆ ಸಂತಾನ ಭಾಗ್ಯನೂ ಆಗುತ್ತೆ. ನಿಮ್ಮ ಪರಿಸರದಲ್ಲಿ ಏನ್ ಸಮಸ್ಯೆ ಇದೆಯೋ ಅವರೆಲ್ಲರ ಬಗ್ಗೆ ನನಗೆ ಗೊತ್ತಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಖಂಡಿತ ಸಂತಾನ ಆಗುತ್ತೆ. ಒಳ್ಳೇದಾಗ್ಲಿಮ್ಮ. ಜಾಬ್ಗೆ ಅಪ್ಲೈ ಮಾಡಿದ್ದೀನಿ, ಬಟ್ ಯಾವುದು ಬರ್ತಾನೆ ಇಲ್ಲ ಸರ್. ಏನು ಓದಿದೆ ತಾಯಿ? ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ. ಖಂಡಿತ ಕೆಲಸ ಆಗುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಮತ್ತೆ ನಮ್ಮ ಅಣ್ಣ ಮಂಜು ಅಂತ, ನಮ್ಮ ಅಪ್ಪ ಅಮ್ಮಂಗೆ 2 ಮಕ್ಕಳು. ಅವನು ಜನವರಿ 2014 ಮನೆ ಬಿಟ್ಟಿದ್ದು. ಇವತ್ತಿನವರೆಗೂ ನಮ್ಮನ್ನ ಯಾವುದೇ ತರ ಅವ್ನು ನೋಡ್ತಾನೆ ಇಲ್ಲ, ನಮ್ಮನ್ನ ಮಾತು ಆಡಿಸ್ತಿಲ್ಲ. ಅವನು ರಿಲೇಟಿವ್ ಮನೇಲಿದ್ದಾನೆ ಗುರುಜಿ. ಅವ್ನು ಬರ್ತಾನ, ನಮ್ ಜೊತೆ ಚೆನ್ನಾಗಿರ್ತಾನ. ಇದು 2ನೇ ಸತಿ ಮನೆ ಬಿಟ್ಟಿದ್ದಲ್ವಮ್ಮ ಅವನು? ಹಾ, 2ನೇ ಸಲ ಬಿಟ್ಟಿರೋದು ಗುರುಜಿ. ಮತ್ತೆ ಆದ್ರೆ ಈಗ ನಾನು ಹೇಳ್ತಾ ಇದ್ದೀನಿ, ಈ ಯುಗಾದಿ ಆದ್ಮೇಲೆ ಶ್ರೀರಾಮನವಮಿ ಮುಗಿದ ತಕ್ಷಣ ಅವ್ನು ನಿಮ್ಮ ಮನೆಗೆ ಬರ್ತಾನೆ.
ಬಂದಮೇಲೆ ಕಲ್ಲೇಶ್ವರನಿಗೆ ಬಂದು ಸ್ವಾಮಿಗೆ ತುಪ್ಪ ಕಡಲೆಕಾಳು ಕೊಟ್ಟು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ನಾನು ಕಳೆದ 5 ವರ್ಷಗಳಿಂದ ಅಲರ್ಜಿ ಕೇಸಲ್ಲಿ ಅನುಭವಿಸ್ತಾ ಇದ್ದೀನಿ. 5 ವರ್ಷದಿಂದ ಮಾತ್ರೆ ನುಂಗ್ತಾ ಇದ್ದೀನಿ. ಅಲರ್ಜಿ ಸಮಸ್ಯೆಗೆ ಮೊನ್ನೆ ಅಷ್ಟೇ ಇತ್ತೀಚೆಗೆ ಅಲೋವೆರಾ ಮತ್ತು ಬೇವಿನೆಲೆ, ಅರಿಶಿನ ಪುಡಿ ಇದ್ರ ಬಗ್ಗೆ ನಾನು ಔಷಧಿ ತಿಳಿಸಿದ್ದೇನೆ. ಸರಿ ಗುರು. ಇನ್ನೊಂದು, ನಿಮಗೆ ಅಕಸ್ಮಾತ್ ನೇರ ಪ್ರಸಾರದಲ್ಲಾಗಲಿ ಯಾವುದಾದ್ರು ಕಾರ್ಯಕ್ರಮ ನೀವು ನೋಡ್ಲಿಕ್ಕೆ ಆಗಿಲ್ಲ ಅಂದರೆ, ಕರೆಂಟ್ ಅಭಾವ ಇದ್ದರೆ ಅಂಥ ಸಮಯದಲ್ಲಿ ನೀವು ಮಾಡಬೇಕಾದ್ದು ಯೂಟ್ಯೂಬ್ ಅಂತ ಒಂದಿದೆ. ಅದು ಇವತ್ತಿನ ಸಣ್ಣ ಮಕ್ಕಳಿಗೂ ಸಹಿತ ಚೆನ್ನಾಗಿ ಗೊತ್ತಿದೆ. ಯೂಟ್ಯೂಬ್ನಲ್ಲಿ ಓಪನ್ ಮಾಡಿ ಯೂಟ್ಯೂಬ್ನಲ್ಲಿ ನೋಡಿ ಅವತ್ತಿನ ಕಾರ್ಯಕ್ರಮಗಳೆಲ್ಲವನ್ನು ಸಹಿತ ನೀವು ನೋಡಬಹುದು. ಒಳ್ಳೆಯದಾಗಲಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ. ಇದು ಇವತ್ತಿನ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಹಾಗೆ ವೀಕ್ಷಕರೇ, ನಾಳೆ ಗದಗ್ನಲ್ಲಿ ನಡೆಯುವಂತ ಕಾರ್ಯಕ್ರಮದ ವಿವರವನ್ನ ನಾನು ನಿಮ್ಗೆ ಮತ್ತೊಮ್ಮೆ ಹೇಳ್ತೀನಿ. ನಾಳೆ ಗುರುಜಿ ಗದಗ್ಗೆ ಭೇಟಿ ಕೊಡ್ತಾ ಇದ್ದಾರೆ ಮಧ್ಯಾಹ್ನ 2:30ಕ್ಕೆ. ಅಲ್ಲಿ ನಡೀತಾ ಇದೆ ಸಕಲ ಸಂಕಷ್ಟ ನಿವಾರಣೆಗೆ ವಿಶೇಷ ಶ್ರೀ ಮಹಾಲಕ್ಷ್ಮಿ ಪೂಜೆ. ತಾವು ಕೂಡ ಆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು, ಹಾಗೆ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ಮತ್ತೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ ಸೋಮವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.